ನಮಸ್ಕಾರ ವೀಕ್ಷಕರೇ, ಬಿಗ್ ಡಿಬೇಟ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ನಿಮಗೆಲ್ಲ ಗೊತ್ತಿದೆ, ನಮ್ಮ ಬಿಗ್ ಡಿಬೇಟ್ನಲ್ಲಿ ಪ್ರತಿ ದಿವಸ ಬಿಸಿ ಬಿಸಿ ಚರ್ಚೆಗಳು ನಡೆಯುತ್ತೆ. ಯಾಕೆಂದರೆ ಬರ್ನಿಂಗ್ ಇಶ್ಯೂಸ್ಗಳನ್ನ ತಗೊಂಡು ಆ ಕುರಿತಂತೆ ನಾವು ಪರ ವಿರೋಧ ಅಭ್ಯರ್ಥಿಗಳನ್ನ ಕರೆಸಿ ಮಾತನಾಡ್ತಾ ಹೋಗ್ತೀವಿ. ಹಾಗಾಗಿ ಪ್ರತಿದಿನ ನಮ್ಮ ಬಿಗ್ ಡಿಬೇಟ್ ಸಾಕಷ್ಟು ಕಾವನ್ನು ಪಡ್ಕೊಳ್ತಾ ಇದೆ. ಇವತ್ತು ಕೂಡ ಅಂಥದ್ದೇ ಒಂದು ಇಶ್ಯೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಸಾಕಷ್ಟು ಚರ್ಚಿತವಾಗ್ತಾ ಇರುವ ಹಾಗೆಯೇ ಸಾಕಷ್ಟು ಕುತೂಹಲದ ಕೇಂದ್ರ ಬಿಂದು ಆಗಿರತಕ್ಕಂಥ ದೆಹಲಿ ಚುನಾವಣೆ ಇವತ್ತಿನ ನಮ್ಮ ಬಿಗ್ ಡಿಬೇಟ್ನ ಪ್ರಮುಖ ವಿಚಾರ. ದೆಹಲಿ ಚುನಾವಣೆ ಈ ಬಾರಿ ಸಾಕಷ್ಟು ಕುತೂಹಲ ಕೆರಳಿಸಿದೆ, ನಿಜ, ಕಳೆದ ಬಾರಿಯಷ್ಟೇ. ಆದರೆ ಕಳೆದ ಬಾರಿ ಕುತೂಹಲ ಕೆರಳಿಸೋದಕ್ಕಿದ್ದಂತಹ ಅಂಶಗಳೇ ಬೇರೆ, ಈ ಬಾರಿ ಕುತೂಹಲ ಕೆರಳಿಸೋದಕ್ಕಿರ್ತಕ್ಕಂಥ ಅಂಶಗಳೇ ಬೇರೆ. ಕಳೆದ ಬಾರಿ ಶೀಲಾ ದೀಕ್ಷಿತ್ ಅವರ ಆಡಳಿತ ವಿರೋಧಿ ಅಲೆ ಪ್ರಮುಖ ಅಸ್ತ್ರವಾಗಿತ್ತು. ಜೊತೆಗೆ ಅವಾಗಿನ್ನೂ UPA ಗೌರ್ನಮೆಂಟ್ ಅಸ್ತಿತ್ವದಲ್ಲಿತ್ತು. ಹಾಗೆಯೇ ಅರವಿಂದ್ ಕೇಜ್ರಿವಾಲ್ ಅವರ ಹವಾ ಕೂಡ ಬಹಳ ಜೋರಾಗಿತ್ತು ಆಮ್ ಆದ್ಮಿ ಪಕ್ಷದ್ದು. ಇದರ ಮಧ್ಯದಲ್ಲಿ BJP ತಾನೂ ಕೂಡ ಏನು ಕಡಿಮೆ ಇಲ್ಲ ಅನ್ನೋ ಹಾಗೆ ಸ್ಪರ್ಧೆ ಮಾಡ್ತು, ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸ್ತು. ಇವೆಲ್ಲವೂ ಕೂಡ ಆಯಿತು. ಆದರೆ ಯಾವ ಪಕ್ಷಕ್ಕೂ ಕೂಡ ಬಹುಮತ ಬರಲಿಲ್ಲ. ಒಂದು ಹಂತದಲ್ಲಿ ಆಮ್ ಆದ್ಮಿ ಪಾರ್ಟಿ ಅವರು ಸರ್ಕಾರ ರಚನೆ ಮಾಡಿದ್ರು. 49 ದಿನಗಳ ತನಕ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಕಾಂಗ್ರೆಸ್ ಬಾಹ್ಯ ಬೆಂಬಲವನ್ನು ಕೊಟ್ಟಿತ್ತು. ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದೇ. ಆದರೆ ಈ ಬಾರಿ ಈಗ ಚರ್ಚಿತ ವಿಚಾರಗಳೇ ಬೇರೆ ಆಗ್ತಾ ಇದೆ. ಒಂದು ಕಡೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತಿರತಕ್ಕಂಥದ್ದು. ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ನಂತರ ನಡೆದಂತಹ ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ BJP ಭಾರೀ ಬಹುಮತಗಳನ್ನು ಗಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ ಸಾಕಷ್ಟು ನೆಲ ಕಚ್ಚಿರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿಯ ಹವಾ ಕಡಿಮೆ ಆಗ್ತಿದೆ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ದೆಹಲಿ ಮತದಾರ ಮತ್ತೊಮ್ಮೆ ಕೇಜ್ರಿವಾಲ್ ಪಕ್ಷಕ್ಕೆ ಮಣೆ ಹಾಕ್ತಾರಾ, ಅಥವಾ ಕೇಂದ್ರ ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥ ಪಕ್ಷವೇ ಇಲ್ಲೂ ಆಡಳಿತಕ್ಕೆ ಬರಲಿ ಅಂತಂದ್ಬಿಟ್ಟು ಮತ್ತೊಮ್ಮೆ BJPಗೆ ಏನಾದರೂ ಆಶೀರ್ವಾದ ಮಾಡ್ತಾರಾ? ಸೊ ಇದೆಲ್ಲದರ ಕುರಿತಂತೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ಬಿಗ್ ಡಿಬೇಟ್ನ ವಿಶೇಷ, ಡೆಲ್ಲಿ ವಾರ್. ಸೊ ನಮ್ಮ ಬಿಗ್ ಡಿಬೇಟ್ನಲ್ಲಿ ನಾವು ಯಾವ ವಿಚಾರವನ್ನು ಆಯ್ಕೆ ಮಾಡ್ಕೊಳ್ತೀವಿ, ಆರಂಭದಲ್ಲಿ ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ನಂತರ ಚರ್ಚೆಯನ್ನು ಆರಂಭ ಮಾಡ್ತೀವಿ. ಇವತ್ತು ಕೂಡ ಈ ಡೆಲ್ಲಿ ವಾರ್ಗೆ ಸಂಬಂಧಪಟ್ಟಂತಹ ಗಮನ ವಹಿಸಲೇಬೇಕಾದಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನ ಗ್ರಾಫಿಕ್ಸ್ ಸಹಾಯದಿಂದ ನೋಡೋಣ. ಮೊದಲನೇದಾಗಿ BJP ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ನೇರ ಹಣಾಹಣಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಯಾಕೆಂದರೆ ಕಾಂಗ್ರೆಸ್ ಈಗಾಗಲೇ ಶೋಚನೀಯ ಸ್ಥಿತಿಯಲ್ಲಿದೆ. ಯಾವ ರೀತಿಯ ಬೆಂಬಲವೂ ಕೂಡ ಕಾಂಗ್ರೆಸ್ಗೆ ಸಿಗ್ತಾ ಇಲ್ಲ. 15 ವರ್ಷಗಳ ಕಾಲ ಅದು ಆಡಳಿತವನ್ನು ನಡೆಸಿತ್ತು ಡೆಲ್ಲಿನಲ್ಲಿ. ಆದರೂ ಕೂಡ ಇವತ್ತು ಕಾಂಗ್ರೆಸ್ಗೆ ಮಣೆ ಹಾಕುವ ನಿಟ್ಟಿನಲ್ಲಿ ಮತದಾರರು ಸಾಕಷ್ಟು ನಿರಾಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ಇದು ಈ ಬಾರಿಯ ಚುನಾವಣೆ ಕೇವಲ BJP ಮತ್ತು ಆಮ್ ಆದ್ಮಿ ಪಕ್ಷದ ನಡುವಿನ ನೇರ ಹಣಾಹಣಿ ಅಂತಂದರೆ ತಪ್ಪಾಗಲ್ಲ. ಇನ್ನು ಆಯಾರಾಮ್ ಗಯಾರಾಮ್ ರಾಜಕೀಯ ಅಂದರೆ ಅಣ್ಣಾ ಹಜಾರೆ ಚಳವಳಿಯ ಕೇಂದ್ರ ಬಿಂದು ಆಗಿದ್ದಂತಹ ಮಾಜಿ IPS ಅಧಿಕಾರಿ ಕಿರಣ್ ಬೇಡಿ, ಸಮಾಜವಾದಿ ಪಕ್ಷದಿಂದ ಉಚ್ಚಾಟಿತರಾಗಿದ್ದ ಜಯಪ್ರದ, ಹಾಗೆಯೇ AAP ತೊರೆದಿದ್ದ ಶಾಜಿಯಾ ಇಲ್ಮಿ, ಜೊತೆಗೆ ಕಾಂಗ್ರೆಸ್ನ ಬಹಳಷ್ಟು ದಲಿತ ಮುಖಂಡರು ಈ ಬಾರಿ BJP ಸೇರಿದ್ದಾರೆ. ಯಾವುದೇ ಒಂದು ಚುನಾವಣೆ ಅಂದರೂ ಕೂಡ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ವಲಸೆ ಹೋಗ್ತಕ್ಕಂಥದ್ದು ಕಾಮನ್. ಆದರೆ BJPಗೆ ಈ ಬಾರಿ ಹೆಚ್ಚಿನ ಪ್ರಮುಖ ನಾಯಕರು ಬಂದಿರತಕ್ಕಂಥದ್ದು BJPಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ದಲಿತರ ಮತ ಸೆಳೆಯೋದಕ್ಕೆ ಹರಸಾಹಸವನ್ನು ನಡೆಸ್ತಾ ಇರತಕ್ಕಂಥದ್ದು. ದೆಹಲಿಯ 70 ವಿಧಾನಸಭೆ ಕ್ಷೇತ್ರಗಳ ಪೈಕಿ 12 ಮೀಸಲು ಕ್ಷೇತ್ರಗಳಿವೆ. ಇವುಗಳನ್ನು ಸೆಳೆದವರು ಗದ್ದುಗೆ ಏರ್ತಕ್ಕಂಥದ್ದು ಬಹಳ ಸುಲಭ. 25 ಲಕ್ಷ ದಲಿತರ ಮತಗಳಿದೆ. ಆದ್ದರಿಂದನೇ BJP ಮತ್ತು ಆಮ್ ಆದ್ಮಿ ಪಕ್ಷ ಇವರನ್ನು ತಮ್ಮತ್ತ ಸೆಳೆಯೋದಕ್ಕೆ ಹರಸಾಹಸ ನಡೆಸ್ತಾ ಇದೆ. ಇನ್ನು ಮತ್ತೊಂದು ಪ್ರಮುಖ ಅಂಶ, ವಲಸಿಗರ ಮತಬೇಟೆಗೆ ವ್ಯೂಹ ರಚನೆ. ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ರಾಜ್ಯದ ಹಲವು ಪ್ರದೇಶದ ಪ್ರಮುಖ ಜನಗಳಿಲ್ಲಿದ್ದಾರೆ. ಹಾಗೆಯೇ ಪೂರ್ವಾಂಚಲದ ಮತದಾರರ ಪ್ರಮಾಣ 22%ರಷ್ಟಿದೆ. 16 ಕ್ಷೇತ್ರಗಳಲ್ಲಿ ಬಿಹಾರ ಹಾಗೂ ಉತ್ತರ ಪ್ರದೇಶದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. 17 ವಿಧಾನಸಭೆ ಕ್ಷೇತ್ರದಲ್ಲಿ ಪಂಜಾಬಿಗಳು ಹೆಚ್ಚಿದ್ದಾರೆ. ಜಾಟ್ ಮತ್ತು ಗುಜ್ಜಾರ್ ಸಮುದಾಯದವರು 11%ರಷ್ಟಿದ್ದಾರೆ. ಇವರೇ ಟರ್ನಿಂಗ್ ಪಾಯಿಂಟ್ ಇಡೀ ಚುನಾವಣೆಯಲ್ಲಿ. ಇವರೇ ವೋಟ್ ಬ್ಯಾಂಕ್. ಇವರನ್ನು ಯಾರು ಸೆಳೆಯುವುದಕ್ಕೆ ಸಕ್ಸಸ್ ಆಗ್ತಾರೋ ಅವರಿಗೆ ಅಧಿಕಾರ ಗ್ಯಾರಂಟಿ ದೆಹಲಿಯಲ್ಲಿ. ಇನ್ನು ಮುಂದಿನ ಅಂಶ, ತಳಮಟ್ಟದ ಮತದಾರರನ್ನು ತಲುಪೋದಕ್ಕೆ ಸ್ಪರ್ಧೆ ನಡೀತಾ ಇರತಕ್ಕಂಥದ್ದು. BJP ಮತ್ತು ಆಮ್ ಆದ್ಮಿ ಪಕ್ಷಗಳು ಮತದಾರರಲ್ಲಿ ಮನವರಿಕೆ ಮಾಡೋದಕ್ಕೆ ಸಭೆಗಳನ್ನು ಆಯೋಜನೆ ಮಾಡ್ತಾ ಇದೆ. ಬೂತ್ ಮಟ್ಟದ ಸಭೆಗಳಷ್ಟೇ ಅಲ್ಲ, ಬೀದಿ ಮಟ್ಟದಲ್ಲಿ ಸಭೆಗಳನ್ನು ಪೈಪೋಟಿಗೆ ಬಿದ್ದಂತೆ ನಡೆಸ್ತಾ ಇವೆ ಎರಡೂ ಪಕ್ಷಗಳು. BJP ಪನ್ನಾ ಪ್ರಮುಖ್ ಸಭೆಗಳನ್ನ ನಡೆಸ್ತಾ ಇದೆ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರು ನೋಡಿ, ಪನ್ನಾ ಪ್ರಮುಖ್ ಅಂತ BJPದು. ಇನ್ನು AAP ಅವರು ನುಕ್ಕದ್ ಸಭಾ ನಡೆಸ್ತಾ ಇರತಕ್ಕಂಥದ್ದು. ನುಕ್ಕದ್ ಸಭಾಗಳನ್ನು ಆಯೋಜಿಸಿ ಮತದಾರರನ್ನು ಸೆಳೆಯೋದಕ್ಕೆ ಸರ್ಕಸ್ ಮಾಡ್ತಾ ಇದೆ.
ಇವೆಲ್ಲದರ ಮಧ್ಯೆ ಪ್ರಬಲ ಪೈಪೋಟಿ ಒಡ್ಡೋದಕ್ಕೆ ವಿಫಲವಾಗಿದೆ ಕಾಂಗ್ರೆಸ್ ಅಂತಕ್ಕಂಥದ್ದು. ನಾನು ಆಗಲೇ ಹೇಳಿದೆ, 1.5 ದಶಕ 15 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿತ್ತು. ಆದರೆ ಭ್ರಷ್ಟಾಚಾರ ಪ್ರಕರಣ, ವಿದ್ಯುತ್ ದರ ಏರಿಕೆ, ನೀರಿನ ದರ ಏರಿಕೆ, ಸ್ಲಂ ನಿವಾಸಿಗಳ ಮೂಲ ಸೌಕರ್ಯ ಒದಗಿಸುವಲ್ಲಿ ವಿಫಲ ಆಗಿರ್ತಕ್ಕಂಥದ್ದು. UPA ಸರ್ಕಾರದ ಆಡಳಿತ ವಿರೋಧಿ ಅಲೆಯಿಂದಾಗಿ ಈಗ ಕಾಂಗ್ರೆಸ್ ಸಾಕಷ್ಟು ತತ್ತರಿಸ್ತಾ ಇದೆ. ಇತ್ತೀಚಿನ ಬಹುತೇಕ ಚುನಾವಣೆಗಳಲ್ಲಿ ನಿಮಗೆಲ್ಲ ಗೊತ್ತೇ ಇರತಕ್ಕಂಥದ್ದು ಕಾಂಗ್ರೆಸ್ ನೆಲ ಕಚ್ಚಿದೆ, ಸಂಘಟನೆಯ ಕೊರತೆ ಇದೆ, ಜೊತೆಗೆ ಹಣಕಾಸಿನ ಕೊರತೆಯನ್ನು ಕೂಡ ಪಕ್ಷ ಎದುರಿಸ್ತಾ ಇದೆ. ಸೊ ಈ ಎಲ್ಲ ಅಂಶಗಳು ಕೂಡ ನಮ್ಮ ಈ ಚುನಾವಣೆಯ ಪ್ರಮುಖ ಚರ್ಚಿತ ವಿಚಾರ ಆಗಿರ್ತಕ್ಕಂಥದ್ದು. ನಾನು ಕೆಲವು ಪಾಯಿಂಟ್ಸ್ಗಳನ್ನು ಈಗಾಗಲೇ ನಿಮಗೆ ಹೇಳಿದ್ದೆ. ಪ್ರಮುಖವಾಗಿ BJP ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಇರತಕ್ಕಂಥ ನೇರ ಹಣಾಹಣಿ ಅಂತಂದ್ಬಿಟ್ಟು. ಸೊ ಇಲ್ಲೊಂಥರ ಆಯಾರಾಮ್ ಗಯಾರಾಮ್ ರಾಜಕೀಯ ನಡೀತಾ ಇರತಕ್ಕಂಥದ್ದು. 2 ದಿನಗಳ ಡೆವಲಪ್ಮೆಂಟ್ ನೀವು ನೋಡಿರ್ಬೋದು, ಗಮನಿಸಿರ್ಬೋದು. ನಿನ್ನೆಯಷ್ಟೇ ಕಿರಣ್ ಬೇಡಿ, ನಿವೃತ್ತ IPS ಅಧಿಕಾರಿ, ಅವರು ಕೂಡ ಆಮ್ ಆದ್ಮಿ ಪಕ್ಷವನ್ನು ತೊರೆದು BJPಯನ್ನು ಸೇರಿದರು. ಅದಾದ ನಂತರ ಶಾಜಿಯಾ ಇಲ್ಮಿ, ಅಂದರೆ ಅರವಿಂದ್ ಕೇಜ್ರಿವಾಲ್ ನಂತರ 2ನೇ ಸ್ಥಾನದಲ್ಲಿದ್ದವರು ಆಮ್ ಆದ್ಮಿ ಪಕ್ಷದಲ್ಲಿ, ಶಾಜಿಯಾ ಇಲ್ಮಿ ಕೂಡ ಇವಾಗ ಸೇರಿದ್ದಾರೆ ಪಕ್ಷಕ್ಕೆ, BJP ಪಕ್ಷಕ್ಕೆ. ಹಾಗೆಯೇ ಕಾಂಗ್ರೆಸ್ನ ಬಹಳಷ್ಟು ದಲಿತ ಮುಖಂಡರು ಕೂಡ BJPಗೆ ಸೇರ್ಪಡೆಯಾಗಿರ್ತಕ್ಕಂಥದ್ದು BJPಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು 12 ಮೀಸಲು ಕ್ಷೇತ್ರಗಳು, 70ರ ಪೈಕಿ 12 ಮೀಸಲು ಕ್ಷೇತ್ರಗಳಿದೆಯಲ್ಲ, ಇವುಗಳನ್ನು ಸೆಳೆದವರು ಗದ್ದುಗೆ ಏರೋದಕ್ಕೆ ಸುಲಭ. ಅದಕ್ಕೋಸ್ಕರ ಪನ್ನಾ ಪ್ರಮುಖ್ ಅಂತಕ್ಕಂಥ ಸಭೆಗಳನ್ನು BJP ನಡೆಸ್ತಾ ಇದೆ. ಇನ್ನು AAP ನುಕ್ಕದ್ ಅಂತಕ್ಕಂಥದ್ದನ್ನು ಸಭಾಗಳನ್ನು ಆಮ್ ಆದ್ಮಿ ಪಕ್ಷ ನಡೆಸ್ತಾ ಇರತಕ್ಕಂಥದ್ದು. ಸೊ ಇವರು ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ ಅಂತಂದ್ಬಿಟ್ಟು. ಸೊ ಇದರ ಮಧ್ಯೆ ಪ್ರಬಲ ಪೈಪೋಟಿ ಒಡ್ಡೋದಕ್ಕೆ ಕಾಂಗ್ರೆಸ್ ವಿಫಲವಾಗಿದೆ ಅಂತಕ್ಕಂಥದ್ದು. 1.5 ದಶಕ ಕಾಂಗ್ರೆಸ್ ಪಕ್ಷ ಇಲ್ಲಿ ಆಡಳಿತ ನಡೆಸಿದರೂ ಕೂಡ ಕಾಂಗ್ರೆಸ್ ಪಕ್ಷದ ಆಡಳಿತ ವಿರೋಧಿ ಅಲೆಯನ್ನು ಜನರು ಇನ್ನೂ ಕೂಡ ಇಲ್ಲಿ ಮರ್ತಿಲ್ಲ. ಶೀಲಾ ದೀಕ್ಷಿತ್ ಅವರ ಆಡಳಿತ ವಿರೋಧಿ ಅಲೆಯನ್ನು ಇವತ್ತಿಗೂ ಕೂಡ ಜನ ಮರ್ತಿಲ್ಲ. ಅಲ್ಲಿ ಏರಿಯಾಗಳನ್ನು ಸರ್ವೆ ಮಾಡ್ತಾ ಹೋದರೆ ಕಾಂಗ್ರೆಸ್ ಬಗ್ಗೆ ಜನಗಳಿಗೆ ಇರತಕ್ಕಂಥ ಒಲವು ಅಷ್ಟಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಸೊ ಈ ಬಗ್ಗೆ ಚರ್ಚೆಯನ್ನು ನಾನೀಗ ಆರಂಭ ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ 3 ಅತಿಥಿಗಳು ನನ್ನ ಜೊತೆ ನನ್ನ ಸ್ಟುಡಿಯೋದಲ್ಲಿ ಇರ್ತಕ್ಕಂಥದ್ದು. ಮೊದಲನೇದಾಗಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ BJPಯವರು DS ವೀರಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ವೀರಯ್ಯನವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಕಾಂಗ್ರೆಸ್ ಶಾಸಕರು ಮೊಯ್ಯುದ್ದೀನ್ ಬಾವ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರು ಆಮ್ ಆದ್ಮಿ ಪಕ್ಷದ ಮುಖಂಡರು ಅರವಿಂದ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಮ್ಮ ಡೆಲ್ಲಿ ಸ್ಟುಡಿಯೋದಿಂದ ಸದ್ಯದಲ್ಲೇ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ನಾಗರಾಜ್ ಅಂತ. ಅವರು ಕೂಡ ನಾನು ಹೇಳ್ತೀನಿ ಅವ್ರ ಬಗ್ಗೆ. ಸೊ ಒಟ್ಟಾರೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ DS ವೀರಯ್ಯನವರಿಂದ. ವೀರಯ್ಯನವರ ಕೆಲವು ಪಾಯಿಂಟ್ಸ್ಗಳನ್ನ ನಾನು ಇವಾಗ ಕೊಟ್ಟೆ, ನೀವು ಕೂಡ ನೋಡಿದ್ರಿ. ಸೊ ಈ ಪಾಯಿಂಟ್ಗಳನ್ನು ನೋಡಿದಾಗ ಒಟ್ಟಾರೆ ಸಾರಾಂಶವಾಗಿ BJP ಪರವಾಗಿದೆಯಾ ಅಂಶಗಳು ಅಂತಕ್ಕಂಥದ್ದು ತಾವೇನು ಹೇಳ್ತೀರಾ? ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶನ ಹೇಳ್ತದೆ. ಕಾಂಗ್ರೆಸ್ ನೆಲ ಕಚ್ಚಿದೆ. ವಿರೋಧ ಪಕ್ಷವಾಗಿ ಕೂಡ ಒಂದು ಗುರುತಿಸಿಕೊಳ್ಳುವಂಥ ಶಕ್ತಿ ಅದು ಕಳ್ಕೊಂಡಿದೆ. ಎರಡನೇದಾಗಿ ಹಿಂದಿನ ಕಾಂಗ್ರೆಸ್ ಆಡಳಿತದ ಏನು ಭ್ರಷ್ಟಾಚಾರ, ಬೆಲೆ ಏರಿಕೆ, ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ಸರಿಯಿಲ್ಲದೆ ಇರ್ತಕ್ಕ ಎಲ್ಲ ಕಾರಣಗಳನ್ನ ಜನತೆ ಗಮನಿಸಿ ಒಂದು ಸಾರಿ BJPಗೆ ಸಂಪೂರ್ಣ ಬಹುಮತ ಕೊಡೋಣ ಅಂತ ಅನ್ಕೊಂಡಿದ್ರು. ಅದು ಆಯ್ತು. ಮತ್ತೆ ಇಲ್ಲಿ ಒಂದನ್ನ ನಾವು ಗಮನಿಸಬೇಕು. ಈಗ ಈ ಚುನಾವಣೆ ಅಗತ್ಯ ಇರಲಿಲ್ಲ ಡೆಲ್ಲಿಗೆ. ನಿಜ. ಕಾರಣ ಯಾರು ಅಂತಕ್ಕಂಥದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆಮೇಲೆ ಎಲ್ಲಾ ಪಕ್ಷಗಳು ಕೂಡ ಕೇಜ್ರಿವಾಲ್ ಅವರು ಅವರ ಅವಧಿ ತುಂಬಿಸ್ಲಿ ಅನ್ನುವಂತ ಒಂದು ಮನಸ್ಥಿತಿನಲ್ಲೇ ಅವರನ್ನ ಅಧಿಕಾರಕ್ಕೆ ತಂದಂತದ್ದು. ಮತದಾರರಲ್ಲ, ಎಲ್ಲ ಪಕ್ಷಗಳು ನಿಮ್ಮ ಮನಸ್ಸಲ್ಲೂ ಹಾಗೆ ಇತ್ತು. ನಮ್ಮ ಮನಸ್ಸಲ್ಲೂ ಹಾಗೆ ಆಯ್ತು. ಒಂದು ಅವಕಾಶ ಕೊಡೋಣ, ಜನ ಆರಿಸಿದ್ದಾರೆ. ಅಲ್ಲ, ನೀವು ಗೆದ್ದಿರ್ತಕ್ಕಂಥದ್ದು ಏನು ಕಡಿಮೆ ಇಲ್ಲ. ಈಗ 36 ಸೀಟ್ ಬರಬೇಕಾಗಿತ್ತು ಮೆಜಾರಿಟಿಗಲ್ವಾ? ನೀವು ಗೆದ್ದಿದ್ದು ಏನು ಕಡಿಮೆ ಇಲ್ಲ, 32 ಸೀಟ್. ಐ ಥಿಂಕ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ಬಾವುಟ ಹಿಡ್ಕೊಂಡು ಈ ರಾಷ್ಟ್ರದ ಸುತ್ತ ಹಜಾರೆ ಅವರ ನಾಯಕತ್ವದಲ್ಲಿ ಹೋರಾಡಿದ್ರು. ಜನ ನಿರೀಕ್ಷಿಸಿದ್ರು ಏನೋ ಒಂದು ಬದಲಾವಣೆ ತರ್ತಾರೆ ಇಡೀ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ. ನೀವು ಹೇಳೋ ಪ್ರಕಾರ ನಿಮಗೆ ಗ್ಯಾರಂಟಿ ಇರಲಿಲ್ವಾ ನಾವು 31 ಕ್ಷೇತ್ರ ಲಾಸ್ಟ್ ಟೈಮ್ ಗೆಲ್ತೀವಿ? ನೋಡಿ, ಡೆಲ್ಲಿ ನಮ್ಮ ಕ್ಷೇತ್ರ. ಅದು ಹಿಂದೆ ಇವರು ನಮ್ಮ ಸುಷ್ಮಾ ಸ್ವರಾಜ್ ಇದ್ದಾಗಲೂ ಕೂಡ ನಾವಿದ್ವಿ. ಬಟ್ ಈರುಳ್ಳಿ ಬೆಲೆ ಏರಿಕೆಯಿಂದಾಗಿ ಅಧಿಕಾರವನ್ನು ಕಳ್ಕೊಂಡ್ರು. ಆ ರೀತಿ ಬದಲಾವಣೆ ಆಯ್ತು. ಆದ್ರೆ ಡೆಲ್ಲಿ ಜನ ಯಾವತ್ತೂ ಕೂಡ ಡೆಲ್ಲಿಗೆ ಬೆಂಬಲಿಸಿದ್ರು. ನೇರ ಆರೋಪ ಏನು ಅಂತಂದ್ರೆ, ಈಗ ಈ ಚುನಾವಣೆಗೆ ಕಾರಣ ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್
ನಿಜ, ಖಂಡಿತ ನಿಜ. ಯಾಕೆಂದ್ರೆ ಮೊಹಿದ್ದೀನ್ ಬಾವ್ ಅವರ ರಿಯಾಕ್ಷನ್ ಅಲ್ಲ, ಅವರು ಅದ್ರ ಬಗ್ಗೆ ಮಾತಾಡೋಣ. ಯಾರು ಭ್ರಷ್ಟಾಚಾರ ಆರಂಭಿಕ ಅಭಿಪ್ರಾಯ ತಗೊಂಡ್ಬಿಡ್ತೀನಿ. ಓಕೆ ಸರ್, ತಾವೇನ್ ಹೇಳ್ತೀರಾ? ಯಾರು ಈ ಚುನಾವಣೆಗೆ ಕಾರಣ ಅಂತ ಮೊದಲನೇ ಅಂಶ ನೋಡಿ. ಒಂದನೇದಾಗಿ ಈ ಚುನಾವಣೆ ಬರಲಿಕ್ಕೆ ಯಾವುದೇ ಸಂಶಯವಿಲ್ಲ. ಅರವಿಂದ್ ಕೇಜ್ರಿವಾಲ್ ಮೇಲೆ ಯಾವ ರೀತಿ ವೀರಯ್ಯ ಇಲ್ಲ, ನಾನು ಅದಕ್ಕೆ 100% ಒಪ್ತೇನೆ. ಯಾಕೆಂತ ಹೇಳಿದ್ರೆ, ಒಮ್ಮೆ ಅವರಿಗೆ ಅಧಿಕಾರ ಸಿಕ್ಕಿದ ನಂತರನೂ ಅವರು ಅದನ್ನು ಕೈ ಚೆಲ್ಲಾಟ ಮಾಡಿದಂತ ಒಂದು ವ್ಯವಸ್ಥೆ ಅಲ್ಲ. ಬೆನ್ನೆಲುಬಾಗಿ ನೀವೇ ನಿಂತ್ಕೊಂಡ್ರಲ್ಲ. ನೋಡಿ, ಅಲ್ಲ, ನಾವು ನಿಂತ್ಕೊಂಡ್ರು ಸಪೋರ್ಟ್ ಇದ್ರು ಹೌದು, ಅಷ್ಟೊಂದು ನಾವು ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಬೇಡ, ಬಡವರಿಗೆ ಅಥವಾ ನಮ್ಮ ಹೊರೆ ಆಗುತ್ತೆ, ಇಂಥ ಒಂದು ವ್ಯವಸ್ಥೆಯಲ್ಲಿ ಬೇಡ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಿತ್ತು. ಬಟ್ ಅವರೊಳಗಿನ ಆಂತರಿಕ ಕಚ್ಚಾಟ ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬಂದು ಕೆಲವು ಭರವಸೆಗಳನ್ನು ಅವರು ಒಂದು ಯಾವ ರೀತಿಯಲ್ಲಿ ನೀಡಿದ್ರು ಅದು ದೇವರಿಗೆ ಗೊತ್ತು. ಅದನ್ನು ಮಾಡಿ ತೋರಿಸ್ತೇನೆ, ಅದು ಇದು ಅಂತ ಹೇಳುವಂತ ಒಂದು ಭರವಸೆಗಳನ್ನು ಕೊಟ್ಟರು. ಬಟ್ ಅದು ಅಸಾಧ್ಯ. ಒಮ್ಮೆಗೆ ಅದು ಆ ಒಂದು ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರುವಂತ ಒಂದು ಸನಿಯಕ್ಕೆ ಬಂತು, ಅಧಿಕಾರವನ್ನು ಪಡೆದುಕೊಂಡು ಮುಖ್ಯಮಂತ್ರಿಯೂ ಆದ್ರು. ಬಟ್ ಅದರ ನಂತರ ಯಾವುದೆಲ್ಲ ಅವರು ಮಾತುಗಳನ್ನು ಕೊಟ್ಟಿದ್ರು ಅದರಿಂದ ಜನ ಭ್ರಮಿಸಗೊಂಡಿದ್ದಾರೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಟ್ ಹಾಗಾಗಿ ಆ ಚುನಾವಣೆಗೆ ಕೇಜ್ರಿವಾಲ್ ಅವರೇ ಕಾರಣ. ಅರವಿಂದ್, ಅಲ್ಲ, ಕೇಜ್ರಿವಾಲ್ ಅವರು ಕಾರಣ ಅನ್ನೋದಕ್ಕಿಂತ ಮುಖ್ಯವಾಗಿ ಇದು ಸತ್ಯ ಪರವಾಗಿ ಮತ್ತೆ ನಾವೇನು ಪ್ರೀ ರಿಟರ್ನ್ ನಾವು ಇವರು ಬಿಜೆಪಿ ಅವರು NCP ಅವ್ರ ಜೊತೆಗೆ ಏನು ಸಂಬಂಧ ಪಟ್ಕೊಂಡಿದ್ರು ಮಹಾರಾಷ್ಟ್ರದಲ್ಲಿ ಆ ಟೈಪು ಆಂತರಿಕವಾಗಿ ಸಂಬಂಧ ಏನು ಸರ್? ಇವರು ನಮಗೆ ಟೀಕೆ ಮಾಡಿದ್ದೇನು, ಕಾಂಗ್ರೆಸ್ ಅವ್ರ ವಿರೋಧವಾಗಿ ನೀವು ಚುನಾವಣೆ ಇಳಿದ್ರಿ, ಅವ್ರ ಜೊತೆ ಕೈ ಜೋಡಿಸ್ಕೊಂಡ್ರಿ ಅಂತ. ಇವತ್ತು NCP ಜೊತೆಗೆ ಇವ್ರು ಮಹಾರಾಷ್ಟ್ರದಲ್ಲಿ ಮಾಡ್ಕೊಂಡಿರೋದು ಅದೇ ರೀತಿನೇ. ಆ ರೀತಿಯಿಂದ ನೋಡ್ಕೊಂಡು ಡಿಫರೆಂಟ್, ಕಾಂಗ್ರೆಸ್ ಇಸ್ ಡಿಫರೆಂಟ್ ಅಲ್ವಾ ಸರ್? ಏನೇ ವಾಟ್ ಎವರ್, ಬಟ್ ಮಹಾರಾಷ್ಟ್ರ ಘೋಷಣೆ ಮಾಡಿರಲಿಲ್ವಲ್ಲ ಚುನಾವಣೆಗೂ ಮೊದಲು? ಡೆಫಿನೆಟ್ಲಿ ಪರವಾಗಿ ನಾವು ಯಾವತ್ತೂ ಹೋಗಲ್ಲ ಅಂತ ಹೇಳಿರಲಿಲ್ಲ ಸರ್. NCP ವಿರೋಧವಾಗಿನೇ ಇವರು ಚುನಾವಣೆ ಗೆದ್ದು ಬಂದಿರೋದು. ಪ್ರಬಲ ಪಕ್ಷ ಯಾರು ಅದು ಹೇಳಿ. ವಾಟ್ ಎವರ್, ಬಟ್ ಅಲ್ಟಿಮೇಟ್ಲಿ ಇಟ್ ವಾಸ್ ಕಾಂಗ್ರೆಸ್ ಅವರು NCP ಜೊತೆ ಕೈ ಜೋಡಿಸಿದ್ರೆ ಅದಕ್ಕೆ ಬಿಜೆಪಿ ಅವ್ರ ಕಾರಣ ಆಗ್ತಾರ ಸರ್? ಕಾಂಗ್ರೆಸ್ ಅವರಲ್ಲ ಸರ್, NCP ಮತ್ತೆ ಬಿಜೆಪಿ ಅವ್ರ ಕೈ ಜೋಡಿಸ್ಬಿಟ್ಟು ಮಹಾರಾಷ್ಟ್ರಲ್ಲಿ ಸರ್ಕಾರ ಮಾಡಿದ್ರಿ ಇವರು ಬಿಜೆಪಿ ಅವರು. ವೆರಾಸ್ ಚುನಾವಣೆ ಹೋಗಿದ್ದು ಕಾಂಗ್ರೆಸ್ ಮತ್ತೆ NCP ಘಟಬಂಧನ ಇತ್ತು. ಹೌದು, ಕರೆಕ್ಟಾ? ಕಳೆದ ಚುನಾವಣೆ ಅರ್ಥ ಆಯ್ತಾ? ಸೊ ಇದೇ ರೀತಿ ನಮ್ಗೆ ಇವರು ಟೀಕೆ ಟಿಪ್ಪಣಿ ಮಾಡ್ತಾ ಬಂದ್ರು, ನಾವು ಕಾಂಗ್ರೆಸ್ ಅವ್ರ ಜೊತೆ ಕೈ ಜೋಡಿಸಿದೀವಿ ಅಂತ. ಇಟ್ಸ್ ಆಲ್ ಇನ್ ದಿ ಗೇಮ್ ಸರ್. ಈಗ ಯಾರು ಬಟ್ NCP ಜೊತೆ ಅವರು ಸರ್ಕಾರ ಮಾಡಿಲ್ಲ, ಹೊರಗಿಂದ ಜವಾಬ್ದಾರಿಯುತ ಪಕ್ಷವಾಗಿ ಸರ್, ಯಾವುದೇ ಆಮ್ ಆದ್ಮಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಜವಾಬ್ದಾರಿಯುತ ಪಕ್ಷವಾಗಿ ಚುನಾವಣೆಯಲ್ಲಿ ಬಹುಮತ ಬರದೆ ಹೋದಾಗ ಅವರು ಬಾಹ್ಯ ಬೆಂಬಲ ಕೊಡ್ತಾರೆ. ಈಗ ನಿಮಗೆ ಕಾಂಗ್ರೆಸ್ ಅದೇ ಉದ್ದೇಶದಿಂದ ಇನ್ನೊಂದು ಚುನಾವಣೆ ಬರೋದು ಬೇಡ, ಜನಗಳಿಗೆ ಹೊರೆ ಆಗೋದು ಬೇಡ. ಆಮೇಲೆ ಜನಗಳ ವಿಚಾರ ಬಿಡೋಣ ಸರ್, ನಿಜಕ್ಕೂ ನೀವುಗಳೇ ಹೇಳಿ, ರಾಜಕೀಯ ಮುಖಂಡರುಗಳು ಅಂತ ಏನಿದ್ದಾರೆ, ಇನ್ನೊಂದು ಚುನಾವಣೆಯನ್ನು 6 ತಿಂಗಳಲ್ಲಿ ಎದುರಿಸ್ತಕ್ಕಂಥ ನಿಮಗೆ ಎಷ್ಟು ರಾತ್ರಿ ನಿದ್ದೆಗಳಿಗೆ ಕೆಟ್ಟಿರ್ತಾರೆ? ಬೇಕಾಗಿತ್ತ ಚುನಾವಣೆ ಇನ್ನೊಂದು? ಫಾರ್ ದ ಡೆವಲಪ್ಮೆಂಟ್ ಆಫ್ ಡೆಲ್ಲಿ ಅಂಡ್ ಟು ಅಪ್ಲಿಫ್ಟ್ ವರ್ಚ್ಯೂ ದಟ್ ವಾಟ್ ಎವರ್ ನೀವು ಏನು ಬರೆದು ಕೊಡ್ತೀರೋ ಅದ್ರ ತಕ್ಕಂಗೆ ಇರಬೇಕು ಅನ್ನೋ ಒಂದು ವರ್ಚ್ಯೂ ಅನ್ನ ಪಾಲಿಟಿಕ್ಸ್ ಅಲ್ಲಿ ತರಬೇಕಾದಾಗ ಇದು ಕಡ್ಡಾಯವಾಗಿತ್ತು. ಯಾಕಂದ್ರೆ ನಾವು ಬರೆದು ಕೊಟ್ಟಿದ್ವಿ, ಜನಲೋಕಪಾಲ್ ಬಿಲ್ ನ ನಾವು ಮಂಡನೆ ಮಾಡ್ತೀವಿ, ಅದನ್ನ ಪಾಸ್ ಮಾಡ್ತೀವಿ ಅಂತ. ಅದಕ್ಕೆ ಒಪ್ಕೊಂಡ್ಬಿಟ್ಟು ಆದ್ಮೇಲೆ ನಾವು ಸಪೋರ್ಟ್ ತಗೊಂಡಿರೋದು, ಹೌದೋ ಅಲ್ವೋ? ಬರೆದ್ಬಿಟ್ಟು it was a history. We had set it unprecedentedly in writing. We had given it. We had got a written confirmation from them also. ಒಂದು ದೊಡ್ಡ ವಿಧಾನಸಭಾ ಚುನಾವಣೆಗೆ ಹೋಗಬೇಕಾದ್ರೆ ಸರ್, ಜನಲೋಕಪಾಲ್ ಒಂದೇ ಅಜೆಂಡಾವನ್ನ ಇಟ್ಕೊಂಡು ಹೋಗಕ್ಕಾಗಲ್ಲ. ಇದು ಜನಲೋಕಪಾಲ್ ಅಲ್ಲ ಸ್ವಾಮಿ, ಅದೇ ಹೇಳ್ತಾ ಇದ್ದೀನಿ. ರಿಟರ್ನ್ ಎಜೆಂಡಾ, ನೀವೇನು ಮ್ಯಾನಿಫೆಸ್ಟೋನ ರಿಲೀಸ್ ಮಾಡ್ತಿರೋ ಆ ಮ್ಯಾನಿಫೆಸ್ಟೋ ತಕ್ಕಂಗೆ ನಾವು ನಡ್ಕೊಳ್ಳೋ ಹಾಗೆ ಇರುವಾಗ ಮಾತ್ರ ನಾವು ಅಲ್ಲಿ ಅರ್ಹರೋ ಅನ್ನೋದನ್ನ ನಾವು ಸಾಬೀತ್ ಮಾಡಿದ್ವಿ. ಸಿ, ವಿ ಹ್ಯಾವ್ ಸೆಟ್ ಅನ್ ಅನ್ಪ್ರೆಸಿಡೆಂಟೆಡ್ ರೂಲ್ ದಟ್ ನೋಬಡಿ ಶುಡ್ ಸ್ಟಿಕ್ ಟು ಪವರ್ ವೆನ್ ಹಿ ಇಸ್ ನಾಟ್ ಡೂಯಿಂಗ್ ವಾಟ್ ಹಿ ಹಸ್ ರಿಟನ್, ಹಿ ಹಸ್ ಗಿವನ್ ಇಟ್ ಇನ್ ರೈಟಿಂಗ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಬರೀ ಕೇಜ್ರಿವಾಲ್ ಅವರಿಗೋಸ್ಕರ ಇದು. ಮತ್ತೆ ಇನ್ನೊಂದೇನಾಗುತ್ತೆ ಗೊತ್ತಾ ಸರ್, ಅಲ್ಲಿ ಜನಗಳು ಹೆಂಗ್ ಥಿಂಕ್ ಮಾಡ್ತಾರೆ? ನಿಮ್ಮ ಪಾಯಿಂಟ್ ನಿಮ್ಮ ಪಾಯಿಂಟ್ ನಾನು ಒಪ್ತೀನಿ. ಜನಲೋಕಪಾಲ್ ಬಿಲ್ ಅನ್ನ ನಾನು ಜಾರಿಗೆ ಮಂಡನೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು, ಮಾಡಕ್ಕಾಗ್ಲಿಲ್ಲ, ಸಪೋರ್ಟ್ ಸಿಗ್ಲಿಲ್ಲ, ರಾಜೀನಾಮೆ ಕೊಟ್ರಿ. ಆದ್ರೆ ದೆಹಲಿಯ ಮತದಾರರು ನಿಮಗೆ 28 ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಟ್ರಲ್ಲ, ಅಷ್ಟೂ ಮತದಾರರಿಗೆ ಅದೇ ಬೇಕಾಗಿತ್ತು ಅಂತಕ್ಕಂಥದ್ದು. ಸರ್, ನೀವು ಯಾವಾಗ ಹುಷಾರಿರಲ್ವೋ, ಔಷಧ ಕೈ ಇರುತ್ತೆ, ಬಟ್
ಹುಷಾರ್ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ನಾ ಕಹಿ ತಗೊಂಡಿದ್ದಕ್ಕೆ. ಸೊ ಅದೇ ರೀತಿ ಈ ಇನ್ನೊಂದ್ಸಲ ಸೊಲ್ಯೂಷನ್ ಎಷ್ಟು ಕಹಿ ಕೊಡ್ತೀರಾ ಸರ್ ನೀವು? ಇದು ಒಂದು ಎಲೆಕ್ಷನ್ ಆಗೋ ಕಹಿನ ನಾವು ಆಮೇಲೆ ಏನ್ ಗೊತ್ತಾ, ಔಷಧಿನ ನಾವು 365 ದಿನ ತಗೊಳ್ಳಲ್ಲ ಸರ್. ಇನ್ ದ ಹಿಸ್ಟ್ರಿ ಆಫ್ 365 ದಿನ ನಾವು ಔಷಧಿ ತಗೊಳ್ಳಲ್ಲ ನಾವು. ಇನ್ ದ ಹಿಸ್ಟ್ರಿ ಆಫ್ ಡೆಮೋಕ್ರಸಿ ದಿಸ್ ಇಸ್ ಓನ್ಲಿ ಒನ್ ಡೇ. ನೆಕ್ಸ್ಟ್ ಎಲೆಕ್ಷನ್ ಆಗ್ಲಿ, ಅದಾದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ನೆಕ್ಸ್ಟ್ ಟೈಮ್ ಯಾರೋ ಒಬ್ರು ಚೀಫ್ ಮಿನಿಸ್ಟರ್ ಆಗ್ತೀವಿ ಅಂತಾರೆ, ಕೈ ಪರಿವರ್ತನೆ ಆಗಲ್ಲ. ತುಮಕೂರು ರೋಡ್ ಮೇಲೆ ಸ್ವಾಮೀಜಿನ ಭೇಟಿಯಾಗಿ ಹೋಗ್ತಾ ಇರ್ತಾರೆ, ಕುಮಾರಸ್ವಾಮಿ ಅವರು ಇಲ್ಲ ನಾನು ಕೊಡ್ತೀನಿ ಬಾ ಅಂತ ತಕ್ಷಣ ಬಿಟ್ಟು ಓಡ್ ಬರ್ತಾರೆ. ಅಂತ ರಥಯಾತ್ರೆ ಮಾಡುವಂತಾರಲ್ಲ ನಾವು. ವಿ ರಿಸೈನ್ಡ್, ವಿ ಹ್ಯಾವ್ ಅಪ್ಲಿಫ್ಟೆಡ್. ಡೆಲ್ಲಿ ಪಾಲಿಟಿಕ್ಸ್ ಇಸ್ ಡಿಫರೆಂಟ್, ಕರ್ನಾಟಕ ಪಾಲಿಟಿಕ್ಸ್ ಇಸ್ ಪಾಲಿಟಿಕ್ಸ್ ಇಸ್ ಡಿಫರೆಂಟ್, ಎಥಿಕ್ಸ್ ಇಸ್ ಸೇಮ್. ಅಲ್ಲ, ethics is same sir, but different ಇವಾಗ for ಮಾತ್ರ ಕಷ್ಟ ಆಗುತ್ತೆ. ನಾಳೆ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಹೇಗಾಗುತ್ತೆ ಆ ನಾಳಿನ ದಿನಗಳನ್ನ ಹೇಗೋ ರಿಸೈನ್ ಮಾಡಲ್ಲ. ಅಲ್ಲ, ನೀವು ನಾಳಿನ ದಿನಗಳ ಕಾಯ್ತಾ ಇದ್ದೀರಲ್ವಾ, ಜನಗಳಿಗೆ ಅಷ್ಟು ತಾಳ್ಮೆ ಇಲ್ಲ. ಫೇರ್ ಎನಫ್, ವಿ ಆರ್ ರೆಡಿ ಸರ್. ವಿ ಹ್ಯಾವ್ ಡನ್ ಅ ಮಿಸ್ಟೇಕ್ ಅಂತ ನಿಮ್ಗೆ ಆಮೇಲೆ ಒಂದು ವೇಳೆ ನಾವು ಪ್ರಾಯಶ್ಚಿತ್ತ ಮಾಡಿದೀವಿ. ಇವಾಗ ಅಲ್ಲ ಸರ್, ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ರು ಜನರಿಗೆ ತಪ್ಪನಿಸಿದೆ, ನನಗೆ ಅದಕ್ಕೂ ಬೇಜಾರು, ನನಗೂ ಕೂಡ ಅದು ಬೇಜಾರಾಗಿದೆ ಅಂತ ಕೇಜ್ರಿವಾಲ್ ಅವರು ಸ್ವತಃ ಅಂದಿದ್ದಾರೆ. ಆದರೆ ನೈತಿಕವಾಗಿ ಅದು ತಪ್ಪಲ್ಲ, ಅದು ಜನರಿಗೆ ಒಂಥರ ಅನ್ಸಿದೆ. ಇವಾಗ ಅಲ್ಟರ್ನೇಟ್ ಬರೋವರೆಗೂ ಲೆಟ್ ದ ಎಲೆಕ್ಷನ್ ಕಮ್ ಬ್ಯಾಕ್. ಒಂದೇನ್ ಗೊತ್ತಾ ಸರ್, ಯು ಕ್ಯಾನ್ ಇವನ್ ಸಿ ದಟ್ ರಾಜಕೀಯದ ಇತಿಹಾಸಗಳನ್ನ ಅರವಿಂದ್ ಒಂದು ಹೇಳ್ತೇನೆ ನಿಮಗೆ, ಜನಲೋಕಪಾಲ್ ಒಂದಕ್ಕೇನೆ ನೀವು ಅಧಿಕಾರ ಕಳ್ಕೊಂಡಿಲ್ಲ ಹೇಳ್ತೇನೆ. ದೇರ್ ಆರ್ ಅದರ್ ಇಶ್ಯೂಸ್. ನೀವು ಏನೇನು ಘೋಷಣೆ ಮಾಡಿದ್ರಿ, ಜನ ಏನ್ ಅನ್ಕೊಂಡಿದ್ರು, ಇವರು ಪರ್ಕೆ ಹಿಡ್ಕೊ ಬಂದಿದ್ದಾರೆ, ಭ್ರಷ್ಟಾಚಾರ ಒಂದೇ ಸಾರಿ ಗುಡಿಸ್ಬಿಡ್ತಾರೆ. ನಿಮ್ಮ ಕಳೆದ ಬಾರಿಯ ಪ್ರಣಾಳಿಕೆ ಉಚಿತ ಎಲೆಕ್ಟ್ರಿಸಿಟಿ, ಉಚಿತ ವಾಟರ್ 50 ಯಾಕಂದ್ರೆ ನಾವು ರಿಟರ್ನ್ ನಲ್ಲಿ ನೀವು ಜನಲೋಕಪಾಲ್ ಬಿಗೆ ಸಪೋರ್ಟ್ ಕೊಡ್ತೀರಾ ಅಂತ ಕೇಳಿದ್ವಿ. ನೋಡಿ, ಒಂದ್ ನಿಮಿಷ. ಆವಾಗ ನೀವು ಯಾಕೆ ಗಲಭೆ ಮಾಡಿದ್ರಿ, ಮಂಡನೆ ಮಾಡಕ್ ಯಾಕೆ ಕೊಡ್ಲಿಲ್ಲ? ಅದೊಂದೇ ಅಲ್ಲ, ಅದಾಯ್ತು, ಅದು ತಪ್ಪಿದೆ ಅವರು. ವಿ ಆರ್ ವೆರಿ ಸ್ಟ್ರಿಕ್ಟ್ ಅಡ್ಮೆಂಟ್ ಆನ್ ದ ಎಥಿಕ್ಸ್. ಅಲ್ಲ, ಯಾಕೆ ಆದ್ರೆ ನೀವು ಪ್ರಣಾಳಿಕೆಯಲ್ಲಿ ಪುಸ್ತಕ ಯಾಕೆ ತಂದ್ರಿ? ನೀವು ಹಂಗಾದ್ರೆ ಪ್ರಣಾಳಿಕೆ ಪುಸ್ತಕ ಯಾಕೆ ತಂದ್ರಿ? ಒಂದೇ ಒಂದು ದಪ್ಪ ಲೈನ್ ಅಲ್ಲಿ ನಾವು ಜನಲೋಕಪಾಲ್ ಬಿಲ್ ಮಂಡನೆ ಮಾಡ್ತೀವಿ ಅಂತ ಹಾಕ್ಬಿಟ್ಟು ಬೇರೆ ಅಂಶಗಳನ್ನ 18 ಪಾಯಿಂಟ್ ಮುಖ್ಯವಾಗಿ ಹೇಳಿದ್ವಿ, ಬರೀ ಒಂದು ಹೇಳಿರ್ಲಿಲ್ಲ ಸರ್. 18 ಪಾಯಿಂಟ್ ಅಲ್ಲಿ ಜನಲೋಕಪಾಲ್ ಬಿಲ್ 49 ದಿನದಲ್ಲಿ ಅದೊಂದನ್ನ ಪಕ್ಕಕ್ಕಿಟ್ಟು ಬೇರೆನೂ ಮಾಡಬಹುದಾಗಿತ್ತು. ವೈ ಕಾಂಪ್ರಮೈಸ್ ಸರ್? ನೀವು ಟೋಟಲ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀರಾ. ಟು ಅಪ್ಲಿಫ್ಟ್ ದ ಎಥಿಕ್ಸ್ ಆಫ್ ಇಂಡಿಯನ್ ಡೆಮೋಕ್ರಸಿ, to bring in the confidence of the people in the politicians today. That is not, that's a very small price. ಒಂದು ಚಿಕ್ಕ ಹಗರಣ political immaturity ಅಂತ ಅನ್ಸುತ್ತೆ. ಹಂಗ ನೋಡಿದ್ರೆ ವಾಜಪೇಯಿ ಒಂದು ಸೀಟ್ಗೋಸ್ಕರ ಇಡೀ ಅಧಿಕಾರ ಕಳ್ಕೊಂಡ್ರು. ಎಸ್ ಸರ್, ಅದು ಈಗ ನಾವು ತ್ಯಾಗ ಮಾಡಕ್ ಸಿದ್ಧ. ದೆಹಲಿ ಮತದಾರರು ಎಥಿಕ್ಸ್ ಗೋಸ್ಕರ ತ್ಯಾಗ ಮಾಡಕ್ ಸಿದ್ಧ. ದೆಹಲಿ ಮತದಾರರು ನಮ್ಮ ಜೊತೆ ಇವಾಗ ಜಾಯ್ನ್ ಆಗಿದ್ದಾರೆ ಡೆಲ್ಲಿ ಸ್ಟುಡಿಯೋದಿಂದ. ನಾಗರಾಜ್ ಅಂತ ಅಂದ್ಬಿಟ್ಟು. ನಾಗರಾಜ್, ಬಹುತೇಕ ನೀವು ಮಾತುಗಳನ್ನ ಕೇಳ್ತಾ ಇರಬಹುದು. ನಾನು ಆಗಲೇ ಆರಂಭದಲ್ಲೇ ಹೇಳ್ಬಿಟ್ಟೆ, ಈ ಬಾರಿಯ ಚುನಾವಣೆ ಇದು ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಕ್ಷ ಅಂತ ಅಂದ್ಬಿಟ್ಟು. ಕಳೆದ ಬಾರಿ ಜನರ ಮನಸ್ಸಿನಲ್ಲಿ, ದೆಹಲಿ ಮತದಾರರ ಮನಸ್ಸಿನಲ್ಲಿ ಇದ್ದ ಅಂಶಗಳು ಈ ಬಾರಿನೂ ಇದೆಯಾ? ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶವನ್ನು ಕೊಡಬೇಕು, ಬಹುಮತ ಕೊಡಬೇಕು ಅಂತಕ್ಕಂಥ ಹುರುಪಿನಿಂದನೇ ಹೊರಟವರು ನಿಮ್ಮ ದೆಹಲಿಯ ಮತದಾರರು ಸ್ವಲ್ಪ ಮಟ್ಟಿಗೆ ಎಡವುದ್ರು. ಅದಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಮತದಾರರೇ ಕಾರಣ. ಈ ಬಾರಿಯ ಅಂಶಗಳು ಏನಿದೆ? ಹೌದು, ಏನಾಗಿದೆ ಅಂದರೆ ಸರ್, ದೆಹಲಿ ಮತದಾರರು ತುಂಬ ಬುದ್ಧಿವಂತರು. ಯಾಕೆಂದರೆ 15 ವರ್ಷ ಶೀಲಾ ದೀಕ್ಷಿತ್ ಅವರು ಒಳ್ಳೆಯ ಸರ್ಕಾರ ಕೊಟ್ಟರು, ದಿಲ್ಲಿನ ತುಂಬ ಡೆವಲಪ್ಮೆಂಟ್ ಮಾಡಿದ್ರು. ಆದರೆ ಆ ಸಮಯದಲ್ಲಿ ತುಂಬ ಬೆಲೆ ಏರಿಕೆ ಆಗ್ಬೋದು, ಇದಾಗ್ಬೋದು, ಎಲ್ಲ ತುಂಬ ಇದಾದಾಗ ಅವರೇನು ಹೇಳಿದ್ದು, ಹೊಸ ಸರ್ಕಾರನ ಕಾಯ್ತಿದ್ರು. ಆವಾಗ ಕಂಡವರು ಅರವಿಂದ್ ಕೇಜ್ರಿವಾಲ್. ನಾವು ಭರವಸೆಗಳು ಕೊಟ್ಟರು, ತುಂಬ ಭರವಸೆಗಳು ಕೊಟ್ಟರು, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಆದರೆ ಸಾಮಾನ್ಯ ಜನ ಪ್ರತಿಯೊಬ್ಬರೂ ಕೇಳಿದ್ದೇನೆಂದರೆ ಆಮ್ ಆದ್ಮಿ ಪಾರ್ಟಿಗೆ ಈ ಸಾರಿ ಮತ ಕೊಡೋಣ ಅಂತೆ, ಏನೋ ಒಂದು ಮಾಡ್ತಾರೆ ಅಂತೇಳಿ. ಆದರೆ ಅವರು ಬರೀ 49 ದಿವಸದಲ್ಲಿ ಹೆಡೋಗ್ಬಿಟ್ರು. ಬರೀ 6 ತಿಂಗಳೇನಾದ್ರೂ ಮಾಡಿ ನೋಡಿದರೆ ನಿಜವಾಗ್ಲೂ ಅವ್ರು ಗೆಲ್ತಿದ್ರು. ತುಂಬ ಹೆಡೋಗ್ಬಿಟ್ಟಿದ್ದಾರೆ. ಈ ಬಾರಿ ಮಾತ್ರ ತಪ್ಪದೆ ನೋಡಿ, ಮೊನ್ನೆ ನಮ್ಮ ಕಿರಣ್ ಬೇಡಿಯವ್ರದ್ದು ತುಂಬ ಹೆಸರಿದೆ, ದೆಹಲಿನಲ್ಲಿ ತುಂಬಾ ಹೆಸರಿದೆ. ಆ ಕಾರಣಕ್ಕಾಗಿ ಈಗ ಶಾಜಿಯಾ ಇಲ್ಮಿ ಬಂದಿದ್ದಾರೆ, ಇವತ್ತು ಸೇರ್ಕೊಂಡಿದ್ದಾರೆ. ತಪ್ಪದೆ ಈ ಬಾರಿ ಬಹುಮತದಿಂದ ಬಿಜೆಪಿಗೆ ಜಯ ಆಗ್ಬೋದು. ಎಸ್, ಓಕೆ, ಥ್ಯಾಂಕ್ ಯು. ನಾನು ನಿಮ್ಮ ಜೊತೆ ಮಾತನಾಡ್ತೀನಿ ಮತ್ತೆ ನಾಗರಾಜ್. ಬೇರೆಯವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ತೀನಿ. ನಾನು ಆರಂಭದಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ಮಾತ್ರ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದೆ ನಮ್ಮ ಚರ್ಚೆ ಆರಂಭ ಆಗುತ್ತೆ, ಆದರೆ ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್.
ವೆಲ್ಕಮ್ ಬ್ಯಾಕ್. ಡೆಲ್ಲಿಯ ಚುನಾವಣೆ ಬಗ್ಗೆ ನಾವು ಬಿಗ್ ಡಿಬೇಟ್ನಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ನಾನು ಮೊಯ್ದೀನ್ ಬಾವರ್ ಜೊತೆನಲ್ಲಿ. ಸರ್, ನಾನು ಆರಂಭದಲ್ಲಿ ಅವರಿಬ್ಬರಿಗೆ ಮಾತ್ರ ಕೇಳಿದೆ, ಚುನಾವಣೆಗೆ ಯಾರು ಕಾರಣಕರ್ತರು ಅಂತಕ್ಕಂಥದ್ದು. ಸೊ ಇವ್ರು ಹೇಳಿದ್ರು ಚುನಾವಣೆ ಕೇಜ್ರಿವಾಲ್ ಕಾರಣ ಅಂತ ಅಂದ್ಬಿಟ್ಟು, ನೀವು ಕೂಡ ಕೇಜ್ರಿವಾಲ್ ಕಾರಣ ಅಂತ ಹೇಳಿದ್ರಿ. ಆದರೆ ಆಮ್ ಆದ್ಮಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈ ಚುನಾವಣೆಗೆ ಪ್ರಮುಖ ಕಾರಣಕರ್ತರು ಕಾಂಗ್ರೆಸ್ ಅವರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಇಲ್ಲಿ ಬಂದಿರತಕ್ಕಂಥ ಮಾತು ನೀವೊಂದು ಅಂಶ ಒಂದು ಪಾಯಿಂಟ್ ಕೇಳಿದ್ರಿ, ಅವಾಗ ನೀವು ಕಾಂಗ್ರೆಸ್ ಅವ್ರಿಗೆ ಮಾತಾಡೋ ನೈತಿಕತೆ ಇಲ್ಲ ನಿಮಗೆ ಅಂತ ಅಂದ್ಬಿಟ್ಟು ರಿಟರ್ನ್ ಅಲ್ಲಿ ಕೊಡ್ತಿದ್ವಿ, ರಿಟರ್ನ್ ಅಲ್ಲಿ ತಗೊಂಡಿದ್ವಿ, ಆವಾಗ ಹಿಂಜರಿದ್ರು. ಈಗ ಮೈದಾನಕ್ಕೆ ಆಡ್ಲಿಕ್ಕೆ ಬರ್ತಾನೆ, ಆಡ್ಲಿಕ್ಕೆ ಬಂದವನು ಬೋಲ್ಡ್ ಆಗಿ ಹೋಗುವಾಗ ಹೇಳ್ತಾನೆ, ಒಂದೇ ಬಾಲಲ್ಲಿ ಬೋಲ್ಡ್ ಆಗಿ ಹೋಗುವಾಗ ಹೇಳ್ತಾನೆ ನನಗೆ ಮೈದಾನ ಸರಿ ಇಲ್ಲ ಅಂತ ಹೇಳ್ತಾನೆ. ಇದು ಹಾಗೆ ಆಯ್ತು ಇವ್ರು ಹೇಳುವಂತ ಮಾತು. ನೋಡಿ, 49 ದಿವಸದಲ್ಲಿ ಏನೆಲ್ಲ ನಾಟಕಗಳಾದವು ದೇಶದ ಇತಿಹಾಸದಲ್ಲಿ. ಅಂತ ಒಂದು ವ್ಯವಸ್ಥೆ ಮುಖ್ಯಮಂತ್ರಿ ಒಬ್ಬರು ಪ್ರೊಟೆಸ್ಟ್ ಮಾಡಕ್ ಕೂತಿದ್ದು ಅದು ನನಗೆ ಅದು ಹೇಳಿ ಅದು ಇದಾಗಿದೆ. ಮತ್ತೆ ಗೂಬೆ ಕೂರಿಸೋದು ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಅರ್ಥನೇ ಇಲ್ಲ, ಬೇಸ್ಲೆಸ್ ಅದು ಮಾತಾಡಿ. ನಿಮ್ ಕೈಲಿ ಎರಡು ನೋಡಿ, ಒಂದು ಕಿರಣ್ ಬೇಡಿ ಅವರ ಮೇಲೆ ಒಂದು ನಂದು ಸರದಿ ಆಗ್ಲಿ. ಆಗಿರುವಾಗ ಆಮ್ ಆದ್ಮಿ ಮಾಡಿದಂತ ದೊಡ್ಡ ತಪ್ಪನ್ನು ತಾವು ಒಪ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಅಧಿಕಾರಕ್ಕೆ ಒಮ್ಮೆ ನಾವು ಪಡೆದುಕೊಂಡ ಮೇಲೆ ಇವರಿಂದ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗಿಲ್ಲ. ಇವ್ರು ಬಹುಶಃ ಕರೆಂಟಿನ ಬಿಲ್ ಇಷ್ಟು ಕಮ್ಮಿ ಮಾಡ್ತೇನೆ ಅಂತ ಹೇಳಿದ್ರು. ಅದು ಹೇಗೆ ಮಾಡ್ತಾರೆ? ಜನರನ್ನೊಂದು ಜಸ್ಟ್ ಒಂದು ಸ್ಲೋಗನ್ ಅಲ್ಲಿ ಕೊಂಡ ಜನ ಇದನ್ನು ನಂಬ್ಕೊಂಡ್ರು ಎಲ್ಲ. ಪಾಪ ಇವ್ರು ಬಂದ್ರೆ ಎಲ್ಲ ಸರಿಯಾಗಿ ಹೋಯ್ತು, ಮಾಡಬಹುದಾಗಿತ್ತು. ಇವಾಗ ನಮ್ಮಲ್ಲಿ ₹1 kg ಅಕ್ಕಿ ಕೊಡ್ತೀನಿ ಅನ್ಬಿಟ್ಟು ಕೊಟ್ಟಿಲ್ವಾ? ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಆ ದಿವಸ ಮ್ಯಾನಿಫೆಸ್ಟೋದಲ್ಲಿ ಬಿಜೆಪಿ ಸರ್ಕಾರನು ಹೇಳಿತ್ತು, ಮ್ಯಾನಿಫೆಸ್ಟೋದಲ್ಲಿ ಬಿಜೆಪಿ ಅವರು ₹2 ಕೊಡ್ತೇನೆ ಅಂತ ಹೇಳಿದ್ರು. ಮಾಡಿಲ್ಲ. ನಮ್ಮ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರ ತೆಗೆದುಕೊಂಡ ದಿವಸನೇ ಮಾಡಿದ್ರು. ಎಷ್ಟು ಚೆನ್ನಾಗಿ ನಡೀತಾ ಇದೆ. ಜನ ಹೇಳಿದ್ರು, ಬಿಜೆಪಿ ಹೇಳಿದ್ರು 2 ದಿವಸದಲ್ಲಿ. ಅಲ್ಲ, ಇವರು ಅದನ್ನು ಮುಟ್ಟಿಸುವಂತಹ ಜನರಲ್ಲ. ಇವಾಗ ಅವ್ರು ಹೇಳಿದ್ರಲ್ಲ, ಉಚಿತ ನೀರು ಕೊಡ್ತೀವಿ, ಉಚಿತ ವಿದ್ಯುತ್ ಕೊಡ್ತೀವಿ ಅಂತ. ನೋಡಿ, ಈ 49 ಸಾಧ್ಯ ಉಂಟಾವ್ರೆ ಉಚಿತ ವಿದ್ಯುತ್, ಉಚಿತ ನೀರು ಕೊಟ್ಟು ಇವರು ಸರ್ಕಾರ ಅದುವೇ ಇವ್ರದ್ದು ಬೇಸ್ ಇಲ್ಲ ಅಂತೇಳಿ ಆಗಿದೆ. ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಮ್ಯಾನಿಫೆಸ್ಟೋದಲ್ಲಿ ಆತರ ಹೇಳಿದ್ರೆ ಅವ್ರಿಗೆ ಗೊತ್ತಾಯ್ತು. ಆಮೇಲೆ ನಾನು ಆ ಚುನಾವಣೆಗೆ ಒಂದ್ಸರ್ತಿ ರೀಕಾಲ್ ಮಾಡ್ತೀನಿ. ನಾನು ಆ ಚುನಾವಣೆಯಲ್ಲಿ ನಾವು ಇದೇ ತರ ಡಿಸ್ಕಷನ್ ಕೂತಿದ್ದಾಗ ಒಬ್ರು ಎಕನಾಮಿಸ್ಟ್ ಇದ್ರು ನನ್ನ ಜೊತೆನಲ್ಲಿ. ಅವರು ಹೇಳ್ತಾ ಇದ್ರು, ಇದೇ ಪ್ರಣಾಳಿಕೆಗಳನ್ನೇ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದಾಗ, ಅರವಿಂದ್ ಕೇಜ್ರಿವಾಲ್ ಅವರಿಗೆ ರಾಜ್ಯದ ಬೊಕ್ಕಸಕ್ಕೆ ಆದಾಯ ಎಲ್ಲಿ ಬರುತ್ತೆ, ವ್ಯಯ ಎಲ್ಲಾಗುತ್ತೆ, ವ್ಯಯ ಎಲ್ಲಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅವ್ರ ಪ್ರಣಾಳಿಕೆಯಲ್ಲಿ ಈ ಅಂಶಗಳನ್ನೇ ಹಾಕ್ತಿರ್ಲಿಲ್ಲ ಅಂತ ಹೇಳಿದ್ರು. ಇವಾಗ ನಿಮ್ ಸರ್ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದವರು. ಸೊ ಅದನ್ನೊಂದು ನಿಮ್ಮ ಹೇಳ್ಬಿಡ್ತೀನಿ. ಓಕೆ, ಅದಾದ್ಮೇಲೆ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಐ ಮೀನ್ ಟು ಸೇ. ಓಕೆ, ಈಗ ಕಮಿಂಗ್ ಬ್ಯಾಕ್ ಟು KEB's ಒನ್. ಸರ್, ಬಂದು ಇಮಿಡಿಯೇಟ್ 2 ದಿವಸದಲ್ಲಿ ನಾವು ಆಡಿಟ್ ನಡೆಸಿದ್ವಿ. ಆಡಿಟ್ ನಡೆಸಕ್ಕೆ ಒಂದು ಆದೇಶ ಜಾರಿ ಮಾಡಿದ್ವಿ. ಇವರು 5 ವರ್ಷದಿಂದ ಹೇಳ್ತಾ ಇದ್ರು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬರ್ತಾ ಇರುವಂತ ಎಲೆಕ್ಟ್ರಿಕಲ್ ಫರ್ಮ್ಸ್ ಆಡಿಟ್ ಮಾಡಕ್ಕೆ ಸಾಧ್ಯವಿಲ್ಲ, ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಈವನ್ ದ ಪ್ರೈವೇಟ್ ಕಂಪನೀಸ್ ಅಕ್ಸೆಪ್ಟೆಡ್, ನೋಬಡಿ ಪುಟ್ ಅ PIL ಅಗೇನ್ಸ್ಟ್ ಇಟ್. ಅಂದ್ರೆ ನಿಮ್ಮ 2ನೇ ದಿವಸದಲ್ಲಿ ಮಾಡಿದ್ವಿ. ಈಗ ಅದ್ರ ಬಗ್ಗೆ ಕಾಂಗ್ರೆಸ್ ಅವರು ಹೇಳ್ಬೇಕು. ಒಂದೇ ಮಾತು, ಕಿರಣ್ ಬೇಡಿ ಬಗ್ಗೆ ಒಂದು ಮಾತು ಹೇಳಿದ್ರಿ, ಅವಾಗ ನಂಗೆ ನಿಲ್ಸಿದ್ರಿ. ನನಗೊಂದು ಪಾಯಿಂಟ್ ಹೇಳ್ಬೇಕಿತ್ತು. ಸಿ, ಅಲ್ಟಿಮೇಟ್ಲಿ what is the main purpose of a party named as Aam Aadmi Party coming into existence? The main purpose is to bring in clean politics, good people into governance. ಇವತ್ತು ಕಿರಣ್ ಬೇಡಿ ಅವ್ರನ್ನ ತಗೊಂಡ್ಬಿಟ್ಟು ಇವ್ರು ಏನು ಹೆಮ್ಮೆ ಪಡ್ತಾ ಇದ್ದಾರೆ, ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಅಂಡ್ ದ ಫಿಯರ್ ಆಫ್ ಅ ವೆರಿ ಆನೆಸ್ಟ್ ಪರ್ಸನ್ ಲೈಕ್ ಕೇಜ್ರಿವಾಲ್. ಅದಕ್ಕೋಸ್ಕರ ಕಿರಣ್ ಬೇಡಿ ಅವ್ರಿಗೆ ಇವತ್ತೊಂದು ಚಾನ್ಸ್ ಸಿಕ್ಕಿದೆ ಬಿಜೆಪಿಯಲ್ಲಿ. ಇಲ್ಲದಿದ್ರೆ ಇವರು ಯಾವ್ದೋ ಕರಪ್ಟ್ ಪರ್ಸನ್ ಇಟ್ಕೊಂಡ್ಬಿಟ್ಟೆ ಹೋರಾಡಿರೋರು. ಇವತ್ತು ಅವ್ರಿಗೆ ಹೆದರಿಕೆ ಬಂದಿದೆ. ಅಲ್ಟಿಮೇಟ್ಲಿ ನನ್ನ ಪ್ರಶ್ನೆ ಕೇಳಿ, ಅರವಿಂದ್ ಕೇಜ್ರಿವಾಲ್ ಅವರ ಹೆದರಿಕೆಯಿಂದ ಬೇಡಿ ಬಿಟ್ಟು ಹೋದ್ರ? ಬೇಡಿನ ಇವ್ರು ಕರ್ಕೊಂಡಿರೋದು ಅಲ್ಲ, ಬೇಡಿ ಅವ್ರಿಗೆ ಅವರೊಬ್ಬರು IPS ಆಫೀಸರ್. ಕಿರಣ್ ಬೇಡಿ ಈಗ ಕರಪ್ಟ್ ಅಂತ ಹೇಳೋದಾ? ಸರ್, ಏನ್ ಹೇಳ್ತಾ ಇದ್ದೀನಿ, ವಿ ಆರ್ ಟೆಲ್ಲಿಂಗ್ ಗುಡ್ ಪೀಪಲ್ಸ್ ಆರ್ ಕಮಿಂಗ್ ಇನ್ ಟು ಪಾಲಿಟಿಕ್ಸ್. ಇಟ್ ಈಸ್ ವೆರಿ ಮಚ್ ವೆಲ್ಕಮ್. ಅರ್ಥ ಆಗ್ತಾ ಇದೆಯಾ? ಒಳ್ಳೆ ಜನರು ಪಾಲಿಟಿಕ್ಸ್ ಅಲ್ಲಿ ಸೇರ್ತಾ ಇರೋದು ನಮಗೆ ತುಂಬಾ ಖುಷಿ. ಕಿರಣ್ ಬೇಡಿ ಅವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಅವ್ರು ಬಂದ್ಬಿಟ್ಟು ಬಿಜೆಪಿ ಜಾಯ್ನ್ ಆಗ್ಲಿ, ಕಾಂಗ್ರೆಸ್ ಜಾಯ್ನ್ ಆಗ್ಲಿ, ಏನೇ ಆಗ್ಲಿ ಬಂದಿದ್ದಾರೆ. ಒಂದ್ ನಿಮಿಷ ನಾವು ಪಕ್ಷ ಮಾಡಿದೀವಿ, ನಮ್ ಪಕ್ಷನೇ ಜಾಯ್ನ್ ಆಗ್ಬೇಕು. ಒಳ್ಳೆ ಜನರು ನಮ್ ಪಕ್ಷನೇ ಜಾಯ್ನ್ ಆಗ್ಬೇಕು ಅಂತ ಹೇಳಲ್ಲ. ಒಳ್ಳೆ ಜನರು ಇವತ್ತು ನಿಷ್ಠಾವಂತರಾಗಿ ಇದ್ದವರು ಇವತ್ತಿಗೆ ಒಂದು ಯಾವ್ದೋ ಪಾರ್ಟಿ ಜಾಯ್ನ್ ಆಗ್ಲಿ, ಇಟ್ ಇಸ್ ಅ ಗುಡ್ ವೆಲ್ಕಮ್
decision from our point. ನಿಮ್ಮ ಮಾತನ್ನ ನಾನು Okay. ಒಪ್ಕೋತೀನಿ. So ಒಳ್ಳೆ ultimately- ವ್ಯಕ್ತಿಗಳು ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ಅದರಲ್ಲಿ ಕಿರಣ್ ಬೇಡಿ ಅವರೊಬ್ರು. And ಅದು ಹೆದರಿಕೆಯಿಂದ ಕಿರಣ್ ಬೇಡಿ ಅವರಿಗೆ ನೀಟ್ ಅಂಡ್ ಕ್ಲೀನ್ ಆಗಿ ಬಿಜೆಪಿ ಅವರು ಒಪ್ಕೊಂಡಿರೋದು. ಸರಿ, ಇಲ್ಲದಿದ್ರೆ ಬಿಜೆಪಿ ಅವ್ರಿಗೆ ಹೆದರಿಕೆ ಇದೆ, ಒಪ್ಕೋತೀನಿ. That's fair enough. ಇವ್ರೆಂತವ್ರು ಬಂದವ್ರು ಯಾಕೆ ಬಂದ್ರು ಅನ್ನೋದು ಬೇಕಲ್ವಾ? ಹೌದು ಸರ್, ಇಲ್ಲಿ ನಮ್ಮ ವಿಜಯನಗರದಲ್ಲಿ ಸೋಮಣ್ಣ ಅಂತವ್ರು ಇಂಥವ್ರು ಕೂರ್ಸ್ಕೊಳ್ಳೋ ಬದ್ಲಿ ಒಳ್ಳೊಳ್ಳೆ ಜನ ಇಲ್ಲೂ ಸೇರಿಸ್ಕೊಳ್ಳಿ. ಹಂಗಲ್ಲ, ಸೇರಿಸ್ಕೊಳಕ್ ಆಲ್ರೆಡಿ ಇವ್ರು ಬಿಟ್ಟಿದ್ಯಾಕೆ, ಅದಕ್ಕೆ ಉತ್ತರ ಕೊಡಿ. ಬಿಟ್ಟಿದ್ ಸರ್, ನಾವು ಆಮ್ ಆದ್ಮಿ ಪಾರ್ಟಿ ಬಂದಿರೋ ಎಕ್ಸಿಸ್ಟೆನ್ಸ್ ಹೇಗೆ, ವಿ ಆರ್ ಆಲ್ ವೆರಿ ಡಿಫರೆಂಟ್ activists came into one platform, they wanted to form, and somebody did not wanted to join into politics, that's fair enough. ನೋಡಿ, ಬಟ್ ನಮ್ಮನ್ನ ಜಾಯಿನ್ ಆಗಿ ಬಿಟ್ಟು ಹೋಗಿರೋದೇನಲ್ಲ ಕಿರಣ್ ಬೇದಿ ಅವರು. ಒಳ್ಳೆ ಜನರು ಬಂದಿದಾರಾ, ಬರ್ಲಿ ಬಿಡಿ. ಅರವಿಂದ್, ನಾವು ಮೂಲ Number 2 ಸ್ಥಾನ ಕೊಟ್ಟಿದ್ರಿ ಶಾಜಿಯಾ ಇಲ್ಮಿ. ನಾವೀಗ ಮೂಲ Absolutely, I'll come to that point. I'll come to the point. ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಒಂದು ಇದು ಅಣ್ಣಾ ಹಜಾರೆ ಮತ್ತೆ ಕಿರಣ್ ಬೇಡಿ, ಹೌದು. ಇವರೆಲ್ಲರ ಶ್ರಮದಿಂದ ಆ ಬೆನ್ನೆಲುಬನ್ನು ಜನಗಳು ಅದನ್ನ- ಏನು ಆ ಯೋಚನೆ shadow ಇಟ್ಕೊಂಡೇ ಮಾಡ್ಬೋದು? ಚುನಾವಣೆಗೆ ಬಂದವರು. ನೀವು ನೋಡಿದಿರಲ್ಲ, ಎಲ್ಲ ಯಂಗ್ಸ್ಟರ್ಸ್ ಕೂಡ ಬ್ಯಾಂಗ್ಳೂರಲ್ಲೂ ಕೂಡ ಲಕ್ಷಾಂತರ ಮಂದಿ ಬೀದಿಗಿಳಿದು ಹೌದು, ಒಂದು ರೀತಿ ಭ್ರಷ್ಟಾಚಾರದ ಅದೊಂದು ಮೋಡ ಜನಾಂದೋಲನ ಇಡೀ ರಾಷ್ಟ್ರದಲ್ಲಿ ಕೌದೋಗಿತ್ತು. ಹಾಗಾಗಿ ಅದ್ರ ವಿರುದ್ಧ ಒಂದು ಶಕ್ತಿ ಬೇಕಿತ್ತು. ಹೌದು. ಇವ್ರು ಪರ್ಕೆ ಹಿಡ್ಕೊಂಡು ಬಂದ್ರು, ಗುಡಿಸ್ತೇವೆ ಅಂತ ಹೇಳಿ. ವೀರಯ್ಯನವರೇ, ಮತ್ತೆ ಇವ್ರ ಭಾಷೆಗಳು ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಆದಷ್ಟು ಇಲ್ಲಿ ಕೇಂದ್ರದಲ್ಲಿ ಅಲ್ಲ, ಆಗಿಲ್ಲ. ನಾನು ಹೇಳುದು ಇಡೀ ರಾಷ್ಟ್ರದಲ್ಲಿ ಅಲ್ಲ. ಇದು ನೋಡಿ, ಲಾಸ್ಟ್ ಮ್ಯಾಂಡೇಟ್ ಇದೆಯಲ್ಲ, ಭ್ರಷ್ಟಾಚಾರ ವಿರೋಧಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ಸರಿ ಇಲ್ಲದೆ ಇರತಕ್ಕಂಥದ್ದು, ಬೆಲೆ ಏರಿಕೆ, ಭಯೋತ್ಪಾದನೆ, ಇವೆಲ್ಲೂ ಕೂಡ ಕೆಲಸ ಮಾಡಿ ಮೋದಿಯವರ ನಾಯಕತ್ವವನ್ನು ಒಪ್ಪಿಕೊಂಡು ಜನಕ್ಕೆ ಕಳಿಸಿದ್ದಾರೆ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಅಲ್ಲಲ್ಲ, ಮುಗಿಸ್ತೀನಿ ನಾನು. ಕೇಜ್ರಿವಾಲ್ ಅವರಿಗೆ ಅನುಭವದ ಕೊರತೆ ಇದೆ. ಅವರು ರಾಜಕಾರಣಿ ಅಲ್ಲ, ಎಲ್ಲೋ ಅಧಿಕಾರಿಯಾಗಿಂದು ಬಂದಂಥವರು, ಮತ್ತೆ ನಾಯಕತ್ವದ ಗುಣ ಇಲ್ಲ, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು, ಅದಕ್ಕೊಂದು ಅನುಭವನೂ ಬೇಕಾಗ್ತದೆ ಅಲ್ವಾ? ಈಗ ಇಂದಿರಾ ಗಾಂಧಿ ಅವ್ರನ್ನ ನಾವು ನೋಡಿದೀವಿ, ಇಲ್ಲಿ ಕರ್ನಾಟಕದಲ್ಲಿ ದೇವರಾಜ್ ಅರಸು ಅವ್ರನ್ನ ನೋಡಿದೀವಿ. ಅವ್ರಿಗೆಲ್ಲ ಎಲ್ಲ ವರ್ಗವನ್ನು ಕೂಡ ಕಟ್ಕೊಂಡು ಹೋಗೋ ಶಕ್ತಿ ಇತ್ತು, ಒಳ್ಳೆದು ಕೆಟ್ಟದ್ದನ್ನ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋ ಶಕ್ತಿ ಇತ್ತು. ಆದ್ರೆ ಕೇಜ್ರಿವಾಲ್ನವರು ನಾನು ಅಧಿಕಾರದಲ್ಲಿದ್ದೇನೆ, ನಾನು ಹೇಳ್ದಂಗೆ ನಡಿಬೇಕು, ಆಂತರಿಕ ಗೊಂದಲ ಉಂಟಾಯಿತು, ಅನುಭವದ ಕೊರತೆ, ಮತ್ತೆ ಸಂಘಟನೆಯ ಮುಖಂಡತ್ವ. ಈಗ ನೋಡಿ, ಮೋದಿ ಅವರು ಯಾಕೆ ಆರಿಸ್ಕೊಂಡ್ರು ಅಮಿತ್ ಶಾನ? ಒಂದು ಸಂಘಟನೆಯ ಶಕ್ತಿ ಅವ್ರಿಗಿದೆ. ಹಾಗಾಗಿ ಆ ಶಕ್ತಿ ನಾವೀಗ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋಣ. ಮೋದಿ ಅವ್ರನ್ನ ಈಗಾಗಲೇ ಹಾಡು ಹೋಗ್ಲಿದ್ದಾಗಿದೆ. ವೀರಯ್ಯನವರಿಗೆ ಒಂದು ಮಾತಿಗೆ ನಮ್ದು ಹೇಳ್ಬೇಕು. ಈಗ ಬಿಜೆಪಿ ಬಹುಶಃ ಒಂದು 6 ತಿಂಗಳಿಂದ ನಾನು ಕೇಂದ್ರದಲ್ಲಿ, ಆದ್ರೆ ಬಿಜೆಪಿಯಲ್ಲೂ ಇದೇ ವ್ಯವಸ್ಥೆ ಆಗ್ತಾ ಇದೆ. ಸ್ವಲ್ಪ ದಿವಸದ ಮಟ್ಟಿಗೆ ನಡೀಬಹುದು. ಯಾಕೆಂತ ಹೇಳಿದ್ರೆ ಅಲ್ಲೂ ಸಿಂಗಲ್ ಮ್ಯಾನ್ ಕಂಟ್ರೋಲ್. ಏನೇ ಅಮಿತ್ ಶಾ ಬಂದ್ರು ಮೋದಿ ಜನನೇ ಅಲ್ಲಿ ತಂದು ಹಾಕಿದ್ದಾರೆ ಹೊರತು ಈಗ ಅವರು ಇನ್ನೊಂದು ಪಾರ್ಟಿಯನ್ನು ಹೇಳುವಾಗ ತಮ್ಮಲ್ಲಿರುವಂತಹ ಒಂದು ಸಮಸ್ಯೆ ಅರ್ಥಕೊಳ್ಬೇಕು. ಸಿಂಗಲ್ ಪಾಯಿಂಟ್ ಆಗಿದೆ. ವಾಟ್ ಇಟ್ ಇಸ್ ರೂಡ್ ಅದನ್ನ ಮಾತ್ರ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಗವರ್ನೆನ್ಸ್ ಮಾಡೋ ಕೆಪಾಸಿಟಿ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ ಇವಾಗ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ವಿವರಿಸ್ಬಿಟ್ಟು ಹೇಳ್ತೀನಿ. ಪ್ಲಸ್ ಧರಣಿ ಮಾಡಿರೋದ್ರ ಬಗ್ಗೆ ಸರ್ ಹೇಳಿದ್ರು, ಅದ್ರ ಬಗ್ಗೆನೂ ಹೇಳ್ತೀನಿ. ಸರ್, Arvind Kejriwal is not the first and the foremost chief minister to sit on a protest, even in a sitting. ನೀವು ಆದಷ್ಟು ಕನ್ನಡದಲ್ಲಿ ಮಾತಾಡಿ ದಯವಿಟ್ಟು ಹೇಳ್ತೀನಿ ನೋಡಿ. ಮೋದಿ ಸ್ವತಃ ತಾವೇ ಚೀಫ್ ಮಿನಿಸ್ಟರ್ ಇರುವಾಗ ಪ್ರೊಟೆಸ್ಟ್ ಮೇಲೆ ಕೂತಿರೋ ದಾಖಲೆಗಳನ್ನ ನಾನು ನಿಮ್ಗೆ ತಂದು ತೋರಿಸ್ತೀನಿ. ಜಯಲಲಿತಾ ಅವರು ಕೂತ್ಕೊಂಡಿದ್ರು ಅನ್ನೋದು ಹೇಳ್ತೀವಿ. ಅದೇ ರೀತಿ ಹಲವಾರು ಚೀಫ್ ಮಿನಿಸ್ಟರ್ಗಳು ಕೂತ್ಕೊಂಡಿದ್ರು. ಇದು ಪಾಯಿಂಟ್ ನಂಬರ್ 1. ಸೊ ಹಾಗಾಗಿ ಧರಣಿ ಅಂತ ಇವ್ರು ಹೇಳ್ಕೊಳ್ಳೋದು, ತಾವೇ ಅಂತ ಕೆಲಸ ಮಾಡಿರೋದು, ಇದೆಲ್ಲ ಸುಮ್ಮನೆ ನಾಟಕ ಮಾಡಬೇಡಿ ಆಯ್ತಾ. ಕಾಂಗ್ರೆಸ್ ಅವ್ರ ಜೊತೆ ಕೈ ಕೂಡಿಸಿದ್ರಿ ಅಂತ ಹೇಳಿದ್ರು, ತಾವೇ NCP ಅವ್ರ ಜೊತೆ ಕೈ. ಬಿ ಪ್ರಾಗ್ಮ್ಯಾಟಿಕ್. ಅಲ್ಲ, ಮತ್ತೆ ಇನ್ನೊಂದೇನು ಗೊತ್ತಾಯ್ತು, ನಿಮ್ಮ ಮಾತು ಒಪ್ಕೋತೀನಿ. ಈಗ ನಮ್ಮ ಮೇಲೆ ಆರೋಪ ನೀವು ಮಾಡ್ಲಿಲ್ವಾ ಅನ್ನೋದು ತಪ್ಪಾಗುತ್ತಲ್ಲ. ಅದು ಹಂಗಲ್ಲ ಸರ್, ನಾವಿದು ಸರಿ ಅಂತಾನೆ ಮಾಡಿರೋದು. ನಾವು ಇವಾಗ್ಲೂ ಅದು ತಪ್ಪು ಅಂತ ಹೇಳಿಲ್ವಲ್ಲ. ಯಾವಾಗ ಒಬ್ಬ ಚೀಫ್ ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತೀರಾ? ಆರೋಪ ಮಾಡಿಲ್ಲ. ಈಗ ಮಾಡಿದ್ರು, ಅವರು ಆರೋಪ ಮಾಡಿರೋದಕ್ಕೆ ಆರೋಪನೆ ಮಾಡಿದ್ದು. ನಾನು ಆರೋಪ ಮಾಡಿಲ್ಲ. ನೀವು ಮಾಡಿರೋದಕ್ಕೆ ನಾವು ಮಾಡಿದೀವಿ. ಇಲ್ಲ, ಅವ್ರು ಮಾಡಿರೋದಕ್ಕೆ ಮಾಡ್ತಾ ಇದೀವಿ ಅಂತ ನಾವು ಹೇಳ್ತಾ ಇಲ್ಲ. ಅವ್ರು ಕುತ್ಕೊಳ್ಬಾರ್ದಿತ್ತು ಅಂತ ನೀವಾಗ್ಲೇ ಖಂಡಿಸಿದ್ದಕ್ಕೆ ನಾ ಹೇಳಿದೆ ಇವ್ರು ಒಬ್ಬನೇ. ಆಮೇಲೆ ಇನ್ನೊಂದೇನು ಹೇಳೋದೊಂದು ಮಾಡೋದೊಂದು ಅಂತಕ್ಕಂಥದ್ದು ಕಳೆದ ಬಾರಿ ಚುನಾವಣೆಗಿಂತ ಈ ಬಾರಿ ಜಾಸ್ತಿ ಆಗಿದೆ. ಕಳೆದ ಬಾರಿ ಕೇಜ್ರಿವಾಲ್ ಅವರು ಚುನಾವಣೆಗೂ ಮೊದಲು ಒಂದು ಮಾತು ಹೇಳಿದ್ರು, ನಾವು ಜಾತಿವಾರು ಚುನಾವಣೆಗೆ ಹೋಗಲ್ಲ ಅಂತ ಹೇಳಿದ್ರು. ಸರಿ, ಕಳೆದ ಬಾರಿ ನಾವು ಇದು ಅಲ್ಪಸಂಖ್ಯಾತರ ಮತ ಬ್ಯಾಂಕು, ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಅದೇ ಕ್ಯಾಂಡಿಡೇಟ್ ಹಾಕೋದು, ಇಲ್ಲಿ ದಲಿತರು ಜಾಸ್ತಿ ಇದ್ದಾರೆ, ಅದೇ ಕ್ಯಾಂಡಿಡೇಟ್ ಹಾಕೋದು, ನಾವು ಈ ತರ ಮಾಡೋಕ್ ಹೋಗಲ್ಲ, ನಮಗೆ ಜಾತಿಯನ್ನ ಮೀರಿದ ಶಕ್ತಿ ಬೇಕು ಅಂತಕ್ಕಂಥ ಮಾತನಾಡಿದ್ರು. ಒಪ್ಕೋತೀರಾ? ಆದ್ರೆ ಯಾಕೆ ನುಕ್ಕದ್ ಸಭಾ ಮಾಡ್ತಾ ಇದ್ದೀರಾ ನೀವು? ನುಕ್ಕದ್ ಸಭಾ ಎಷ್ಟು ನಡೆತಿದ್ದೀರಾ? ಗಲ್ಲಿಗಳಲ್ಲಿ ಯಾಕೆ ನೀವು ಹೋಗ್ಬಿಟ್ಟು ದಲಿತರನ್ನ ಇದ್ ಮಾಡ್ತಾ ನುಕ್ಕದ್ ಸಭಾ ಮಾಡ್ತಾ ಇದ್ದೀರಾ? ಸರ್, ನುಕ್ಕಡ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ನುಕ್ಕಡ್ ಅಂದ್ರೆ ಚೌರಾಹ, 4 ರಸ್ತೆ ಕುತ್ಕೊಂಡು ಒಂದು ಅರ್ಥ ಬೇಡ ಸರ್. ನಾನು ಹೇಳ್ತಿದ್ದೀನಿ, ನನಗೆ ಹೇಳಕ್ ಮಾಡಿ. ನುಕ್ಕಡ್ ಸಭಾ ಎಲ್ಲಾ ಕಡೆ ಆಗತ್ತೆ.
ಇಂತಲ್ಲಿ ನಾವು ದಾಸರಳ್ಳಿ ನಿಮಗೆ ಎಲ್ಲೆಲ್ಲಾಗಿದೆ ಅಂತ ಹೇಳ ನಾನು ಸರ್ ಎಲ್ಲಾ ಕಡೆ ಮಾಡಿದೀವಿ. ಎಲ್ಲಾ ಕಡೆ ಅಲ್ಲ ಸರ್ ನೋಡಿ ವಿಜಯನಗರ ಗೋವಿಂದರಾಜನಗರದಲ್ಲಿ ಅಲ್ಲಲ್ಲ, ಕೇಳಿ. ದಾಸರಳ್ಳಿ ಅಗ್ರ ದಾಸರಳ್ಳಿಯಲ್ಲಿ ಮಾಡಿದೀವಿ. ಅಲ್ಲಲ್ಲ. ಅದಕ್ಕೆ ನುಕ್ಕಡ ಸಭಾಗೆ ಮತ್ತೆ ಜಾತಿಗೆ ಏನ್ರಿ ಸಂಬಂಧ? ಹೌದು, ಸಂಬಂಧ ಹೇಳಿ. ಎಲ್ಲಿ ದಲಿತರ ಓಟುಗಳು ಜಾಸ್ತಿ ಇದೆ ಅಲ್ಲೇ ಹೋಗಿ ನುಕ್ಕಡ ಸಭಾಗಳನ್ನ ಮಾಡಿರ್ತಕ್ಕಂಥದ್ದು. 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳು. ನಿಮ್ಮ ನುಕ್ಕಡ ಸಭಾಗಳು ನಡೆದಿರೋದು ಮ್ಯಾಕ್ಸಿಮಮ್ ಇದೇ 12 ಕ್ಷೇತ್ರದಲ್ಲಿ. ಸರ್ ನಮ್ಗೆ ಅನ್ಸಿರ್ಬೋದು ಅಂತಲ್ಲಿ ನಮ್ಗೆ ಓಟ್ ಸಿಗ್ಬೋದು ಅಂತ ನಾವು ಮಾಡಿರ್ಬೋದು. ಅದಕ್ಕೆ ಹೇಳಿ, ಅದು ಹೇಳಿ. ಜಾತಿಗೆ ಸಂಬಂಧ ಇಲ್ಲ. ಸಂಬಂಧ ಇಲ್ಲ, ಯಾಕೆ ಅಲ್ಲಿ ಮಾಡಿದ್ರಿ? ಜಾತಿಗೆ ಯಾಕೆ ಸಂಬಂಧ ಇನ್ನು ಇದೆ? ಮಿಕ್ಕಿದ್ದು ಯಾಕೆ ಮಾಡಿಲ್ಲ? ಬರೀ ಒಂದೇ ಒಂದು ಜಾತಿ ಹತ್ರ ಇವಾಗ ನಾವು ನೋಡಿ ಒಂದು ನೋಡಿ ನಿಮಿಷ, 12 ಪ್ರತಿ ಪ್ರಶ್ನೆ ಸರ್ ಕೇಳ್ತೀನಿ. ಸರ್ ಒಂದೇ ಒಂದು ಪ್ರಶ್ನೆ. ನಾವು ಬರೀ 12 ಒಂದೇ ಜಾತಿ 12 ಮೀಸಲು ಸಭಾ ಇರೋಲ್ಲಿ ಮಾತ್ರ ಅಲ್ಲಲ್ಲ ಸಭಾ ನೋಡಿ, ನನ್ನ ಮಾಡಿದ್ವಾ? ಹತ್ರ ಅಂಕಿಅಂಶಗಳಿದೆ ಸರ್. ಹೇಳಿ ಸರ್. 12 ಮೀಸಲು ಲೋಕಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ ತನಕ 72 ಪ್ರಮುಖ ನುಕ್ಕಡ ಸಭಾ ಆಗಿದೆ. ಆದ್ರೆ ಉಳಿದಂತಹ 58 ಲೋಕಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ 58 ಎಷ್ಟಾಯ್ತು, 72 ಎಷ್ಟಾಯ್ತು ನೋಡಿ. ನಿಮ್ಗೆ 12 ಕ್ಷೇತ್ರದಲ್ಲಿ 72 ಮಾಡ್ತೀರಾ, ಉಳಿದಿರ್ತಕ್ಕಂಥ ಕಡೆ 40 ಮಾಡ್ತೀರಾ. ಇಲ್ಲೇ ದಿಸ್ ಶೋಸ್ ಇಟ್ ಈಸ್ ಆನ್ ದ ಪೇಪರ್. ಸರ್ ನಾವು ಜಾತಿ ರಾಜಕಾರಣ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಪ್ರಶ್ನೆ ಕೇಳ್ತೀನಿ, ನಗು ಬರ್ಬೋದು ನಿಮಗೆ. ರಿಸರ್ವ್ಡ್ ಸೀಟ್ ಅಂದ್ರೆ ಅಲ್ಲಿ ಅವರೇ ಬಹುಸಂಖ್ಯಾತರು ಇದ್ದೇ ಇರ್ತಾರೆ ಅನ್ನೋದಲ್ಲ ಸ್ವಾಮಿ, ಅದು ರಿಸರ್ವ್ಡ್ ಆಗಿದೆ ಅಷ್ಟೇ. ಅದಕ್ಕೆ ಜಾತಿ ರಿಸರ್ವೇಶನ್ ಮಾಡುವುದೇ There is- ಆ ಅಲ್ಲ, reservation ಸಮುದಾಯ ಮಾಡೋದು ಹೌದು, ಜಾಸ್ತಿ ಅಲ್ವಾ? ಇದ್ರೆ ಸರ್ ಮಾತ್ರ ಮಾಡಿ. ರಿಸರ್ವೇಶನ್ ಜಾಸ್ತಿ ಇದ್ರೆ ಮಾತ್ರ ಮಾಡ್ತಾರೆ. ಜನಸಂಖ್ಯೆ ಜಾಸ್ತಿ ಇದ್ರೆ ಹೌದು, ಅಲ್ಲ ಸಂವಿಧಾನ ಇರೋದೇ ಹಾಗೆ, ಸಂವಿಧಾನ ಇರೋದೇ ಹಾಗೆ. ಸರ್ 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 ಎಲ್ಲಿ ರಿಸರ್ವೇಶನ್ ಎಷ್ಟೋ ಕಡೆ ಬೇರೆ ಕಡೆ ಲೇಡೀಸ್ ಏನಿಲ್ಲ. ರಿಸರ್ವೇಶನ್ ಮಾಡ್ತಾರೆ. ಈಗ ಇಲ್ಲಿ ನಮ್ಮ ಹಂಗಲ್ಲ, ಹಂಗಲ್ಲ. ಕೋಲಾರ ಇದೆ, ರಿಸರ್ವೇಶನ್ change ಆಗ್ಲಿಲ್ಲ. ಯಾಕೆಂದ್ರೆ ಅಲ್ಲಿ 6,25,000 ಜನ SC/ST ಸೇರಿದ್ದಾರೆ. ರಿಸರ್ವೇಶನ್ ಈಗ ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್ ನಿಮ್ಮ ಅಬ್ಸರ್ವೇಷನ್ ಸರ್ ಇನ್ನೊಂದು ಆಡ್ ಮಾಡ್ಬಿಡ್ತೀನಿ, ಆಮೇಲೆ ಮುಗಿಸಿ. ನಿಮ್ಮ ನೋಡುವ ದೃಷ್ಟಿಕೋನ ಆಗಿದೆ ಹೊರತು ನಾವಾಗೆ ಆಗಿ ಮಾಡಿದ್ದಲ್ಲ. ನಾವು ಅಲ್ಲಿ ಬರೀ ಒಂದೇ ಒಂದು ಜನಾಂಗದವರು ಇರೋ ಅಲ್ಲಿ ಮಾತ್ರ ನುಕ್ಕಡ ಸಭಾ ಮಾಡಿದೀವಿ ಅಂತ ನಿಮ್ಮ ಅನಿಸಿಕೆ. ಅಲ್ಲ, ನಾವು ಅಲ್ಲಿ- ಅಂಕಿಅಂಶಗಳು ನಾವು ಹೇಳ್ತಾ ಇದೆ. ಅಲ್ಲಿ ಅಂಕಿಅಂಶಗಳು ಹೇಳ್ತಾ ಇದೆ. ಸರಿ, ಅಲ್ಲ ಅಂಕಿಅಂಶಗಳು ಹಾಗೆ ಬಂದಿದ್ದರೂ ಸಹಿತ ಅದು ಕಾಕತಾಳೀಯ. ಯು ಹ್ಯಾವ್ ಟು ಬ್ಯಾಕ್ ಇಟ್ ಅಪ್ ವಿತ್ ಡೇಟಾ. ಅಲ್ಲಿ ನಾವು ಯಾವ್ದೋ ಜಾತಿ ಹೆಸರು ತಗೊಂಡ್ಬಿಟ್ಟು ಮಾಡಿದೀವಾ? ಇಲ್ಲ. ಅಂದ್ರೆ ಯಾವ್ದೋ ನೋಡಿ, ಜಾತಿಯವರು ಮಾತ್ರ ನೋಡಿ vote ನಾನು ಮಾಡಿದ್ರು ನಿಮ್ಗೆ ಒಂದು ಆಡ್ ಅಪ್ ಮಾಡ್ತೀನಿ. ಈಗ ಇದೆ ಇವ್ರು- ನೀವು ಮಾಡಿರೋ ಕೆಲಸನೇ ಬಿಜೆಪಿ ಅವರು ಮಾಡಿದ್ದಾರೆ. ಈಗ ನೀವು- ಅವರು ದಲಿತ ಮೀಸಲು ಕ್ಷೇತ್ರಗಳಲ್ಲಿ ನೀವು ಅವ್ರು ನಾವು ಆ ಮಾಡಿರ್ತಕ್ಕಂಥದ್ದು ದೃಷ್ಟಿಕೋನದಲ್ಲಿ ನೋಡಕ್ಕೆ ಹೋಗಲ್ಲ. ಪನ್ನಾ ಪ್ರಮುಖ ಸಭಾ ಅಂತ ಮಾಡಿದ್ದಾರೆ. ಅವರು ಮಾಡಿರೋದು, ಅವರು ಮೀಸಲು ಕ್ಷೇತ್ರಗಳಲ್ಲೇ ಮಾಡಿರೋದು. ಅಂದ್ರೆ ಅವರು ಮಾಡಿದ್ದಾರೆ, ನೀವು ಮಾಡಿದ್ದೀರಾ. ಆದ್ರೆ ಕೇಜ್ರಿವಾಲ್ ಅವರು ಅದನ್ನ ನಾವು ಮಾಡಲ್ಲ ಅಂತ ಹೇಳಿದ್ರು. ಅದು ನನ್ನ ಅದೇ ಪಾಯಿಂಟ್. ಡಿಫರೆಂಟ್ ಇದು ಸರ್ ಎಸ್, ಕೊನೆಯದಾಗಿ ನಾನು ನಾಗರಾಜ್ ಮಾತಾಡಿಸ್ಬಿಡ್ತೀನಿ, ನಮ್ಮ ಡೆಲ್ಲಿ ಸ್ಟುಡಿಯೋದಿಂದ ಇರ್ತಕ್ಕಂಥದ್ದು. ನಾಗರಾಜ್, ನೀವು ಕೇಳ್ತಾ ಇದ್ದೀರಾ, ಬಿಜೆಪಿ ಅವರ ಮಾತನ್ನ ಕೇಳಿದ್ರಿ, ಆಮ್ ಆದ್ಮಿ ಪಾರ್ಟಿ ಅವರ ಮಾತನ್ನ ಕೇಳಿದ್ರಿ. ಸೊ ಕಳೆದ ಬಾರಿ ಚುನಾವಣೆಯಲ್ಲಿ ಇದ್ದಂತಹ ಅಜೆಂಡಾಗಳು, ಈ ಬಾರಿಯ ಚುನಾವಣಾ ಅಜೆಂಡಾಗಳು, ಇದೆಲ್ಲವನ್ನ ಗಮನಿಸಿದಾಗ ನಿಜವಾಗಿ ಈಗ ನೀವು ಆರಂಭದಲ್ಲೇ ಹೇಳ್ಬಿಟ್ರಿ ನಾವು ಈ ಸರ್ತಿ ಬಿಜೆಪಿ ತಂದ್ಬಿಡ್ತೀವಿ ಅಂತಲ್ಲ. ಹಾಗ ನಿಮ್ಮೊಬ್ಬರ ದೃಷ್ಟಿಯಲ್ಲಿ ಹೇಳೋದು ಬೇಡ, ದೆಹಲಿ ಮತದಾರರ ಒಟ್ಟಾರೆ ಸಾರಾಂಶ, ನೀವು ಅಲ್ಲಿ ಓಡಾಡಿರೋದ್ರಿಂದ ಮಾತುಗಳು ಏನು ಕೇಳಿಬರ್ತವೆ, ಫ್ರಾಂಕ್ ಆಗಿ ಹೇಳಿ. ಸರ್, ಇದು ನಾನು ಯಾವುದೇ ಪಕ್ಷದ ವತಿಯಿಂದ ನಾನು ಮಾತಾಡ್ತಿಲ್ಲ. ಯಾಕಂದರೆ ನಾನು 22 ವರ್ಷದಿಂದ ದೆಹಲಿನಲ್ಲಿ ವಾಸವಾಗಿದ್ದೇನೆ. ಏನಂದರೆ ಈಗ 6 ತಿಂಗಳದ ಹಿಂದೆ, 1 ವರ್ಷದಿಂದ ಚುನಾವಣೆನೆಲ್ಲ ನೋಡಿದ್ವಿ. ಜನಗಳು ಏನೇನು ಮಾತಾಡ್ತಿದ್ದಾರೆ, ಏನೇನಿದೆ, ಏನೇನು ಅನಿಸ್ಕೋತಿದ್ದಾರೆ, ಈಗ ಮುಂದೆ ಏನೇನು ನಡೀತಿದೆ. ಈಗ ನೇರವಾಗಿ ಕಿರಣ್ ಬೇಡಿಯವರು ಅಥವಾ ಕಿರಣ್ ಬೇಡಿಯವರು ಪರವಾಗಿಲ್ಲ, ನಾವು ಯಾವುದೇ ಕಾಂಗ್ರೆಸ್ ಪರವಾಗಿಲ್ಲ, BJP ಪರವಾಗಿಲ್ಲ, ಯಾರ ಪರವಾಗಿಲ್ಲ, ಸಾಮಾನ್ಯ ಜನ ಏನು ಮಾತಾಡ್ತಾರೆ ಅಂದರೆ ಈಗ ಈ ಬಾರಿ ನಾವು ಚಾನ್ಸ್ ಕೊಟ್ಟಿದ್ವಿ, ಒಮ್ಮೆ ಕೊಟ್ಟಿದ್ವಿ, ಈಗ ಕೇಜ್ರಿವಾಲ್ ಕೂಡ ಕೊಟ್ಟಿದ್ವಿ. ಅಲ್ಲ, ಎಲ್ಲಿ ಚಾನ್ಸ್ ಕೊಟ್ಟಿದ್ರಿ? ಬಹುಮತ ಎಲ್ಲಿ ಕೊಟ್ರಿ ಆಮ್ ಆದ್ಮಿ ಪಕ್ಷಕ್ಕೆ? ನೀವು ಇದಿದೆ ನಮ್ಮ ಬಹುಮತ ಎಲ್ಲಿ ಕೊಟ್ರಿ ನೀವು? ಸರ್, ನೀವು ಬಹುಮತ ಕೊಟ್ಟಿದ್ರೆ ಈ ಚುನಾವಣೆ ಯಾಕೆ ಬರ್ತಿತ್ತು? ಅಲ್ಲ, ಈ 28 ಸೀಟ್ ಕೊಡು ಅಷ್ಟು ಸೀಟ್ ನೋಡಿ. ಈಗ ಶೀಲಾ ದೀಕ್ಷಿತ್ ಅವರೇ ಹೇಳಿದ್ದಾರೆ, ಜನ. ನಾವು ಅಲ್ಲ, ಈ ಬಾರಿ ಅದಕ್ಕಿಂತ ನಮ್ದು BJP ಗೆ ಬರಕ್ಕಾಗಲ್ಲ, ನಾವು ಅದಕ್ಕಿಂತ ಬಂದ್ರೆ ಜಾಸ್ತಿ ಅವ್ರಿಗೆ ಸೀಟ್ ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಕೊಡ್ತೀವಿ ಅಂತ ಅವ್ರೆ. ಆದ್ರೂ ಮೊದಲ ಬಾರಿಗೆ ಅಷ್ಟು ಕೊಟ್ಟಾಗ ನಾಗರಾಜ್ ಅವರೇ ಸೀಟ್ ಕೊಟ್ಟು ಜನ ಕಾಂಗ್ರೆಸ್ ಸಪೋರ್ಟ್ ಮಾಡಿದೆಲ್ಲ ಅದಕ್ಕೆ. ಮ್ಯಾಜಿಕ್ ಈಗ ಮಾಡ್ತಾರೆ ಅಲ್ಲಲ್ಲ, ಅಲ್ಲ, ಮುಂದುವರಿಸಿ ನಾಗರಾಜ್ ಮುಂದುವರಿಸಿ. ಇವರು ಈ ಮ್ಯಾಜಿಕ್ ಬಾರಿ- ಮಾಡ್ತಾರೆ ಅಂತ ಅನ್ಕೊಂಡಿದ್ರು ನಾಗರಾಜ್ ನಾಗರಾಜ್ ನೋಡಿ ಮುಂದುವರಿಸಿ. ಸರ್, ಈ ಏನ್ ಬಾರಿ magic ನಡೀಲಿಲ್ಲ. ಜನಗಳ ಒಂದು ಅಭಿಪ್ರಾಯ ಏನಿದೆ ಅಂದ್ರೆ, ಟೋಟಲ್ ಜನಗಳ ಅಭಿಪ್ರಾಯ ಏನಿದೆ ಅಂದ್ರೆ, ಈ ಬಾರಿ ಯಾರು ನಮ್ಮ ಪಕ್ಷ ಬಂದು ಯಾವುದೇ ಒಂದು ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ, ಜನಗಳ ಒಂದು ಇದು ಹೇಳ್ತಾ ಇದೀನಿ ನಾನು. ದೆಹಲಿಯಲ್ಲಿ ಎಲ್ಲ ಮಾತಾಡ್ತಾ ಇರೋದು ಈ ಬಾರಿ ಏನಂದ್ರೆ, ಈ ಬಾರಿ ಒಮ್ಮೆ ಯಾವ ಪಕ್ಷವಿದೆಯೋ ಆ ಪಕ್ಷಕ್ಕೆ ಕೊಟ್ಟು ನಾವು ಎಲ್ಲಾ ಸವಲತ್ತುಗಳನ್ನು ಪಡಿಬೇಕು ಅನ್ನೋದೇ ಒಂದು ದೆಹಲಿ ಜನಗಳದ ಒಂದು ಇದು. ಎಲ್ಲಾ ರಾಜ್ಯದಲ್ಲೂ ಹಾಗೆ ಅಷ್ಟೇ. ಅದಕ್ಕಾಗಿ ಈ ಬಾರಿ ಬಿಜೆಪಿ ತಪ್ಪದೆ ಬರ್ಬೋದು, ಬಹುಮತಗಳಿಂದ ಬರುತ್ತೆ. ಎಸ್, ನಾಗರಾಜು, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ. ಸೊ ಇನ್ನು ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ನಾವೀಗ ಬರ್ತಾ ಇದ್ದೀವಿ. ಆ ಚರ್ಚೆನ ಮುಂದುವರಿಸೋದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್. ಎಸ್,
ಡೆಲ್ಲಿ ವಾರ್ ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ಬರ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಕಾವೇರಿದ ಮಾತುಕತೆ ನಡೀತು. ಈಗ ಪ್ರಮುಖವಾಗಿ 3 ಪಕ್ಷಗಳ ನಾಯಕರು ಕೂಡ ನಮ್ಮ ಜೊತೆ ಇದ್ದಾರೆ. ಬಿಜೆಪಿ ಅವರು, ಆಮ್ ಆದ್ಮಿ ಅವರು, ಕಾಂಗ್ರೆಸ್ನವರು. ಎಲ್ರಿಗೂ ಅವಕಾಶ ಕೊಟ್ಬಿಡ್ತೀನಿ. ನೀವು ಯಾರನ್ನ ಏನು ಬೇಕಾದ್ರೂ ಹೇಳಬೇಕು ಅಂದರೆ ಪ್ರಚಾರ ಯಾವ ಥರ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಅರವಿಂದಿಂದನೇ ಶುರು ಮಾಡೋಣ. ನೋಡಿ, ಇವಾಗ ಒಂದು ನಿರ್ದಿಷ್ಟವಾದ ಒಂದು ಇದನ್ನ ನೋಡ್ಬೇಕಂದ್ರೆ ಇವತ್ತಿಗೂ ನಮ್ಮ ಅಪೋಸಿಷನ್ ಅವರು ಕೂಡ ನಮ್ಮ ಬಗ್ಗೆ ನಾವು 49 ದಿವಸಕ್ಕೆ ಅಧಿಕಾರ ಬಿಟ್ವಿ ಅನ್ನೋದು ಒಂದು ಬಿಟ್ರೆ, ನಾವು ತಪ್ಪು ಮಾಡಿದ್ವಿ, ಕಳ್ತನ ಮಾಡಿದ್ವಿ, ಸುಳ್ಳು ಹೇಳಿದ್ವಿ, ಕರಪ್ಷನ್ ಮಾಡಿದ್ವಿ, ದೇಶ ವಿರೋಧ ಕೆಲಸ ಮಾಡಿದ್ವಿ ಅನ್ನೋದು ಒಬ್ರು ಹೇಳ್ತಾ ಇಲ್ಲ. ದಿಸ್ ಇಟ್ ಸೆಲ್ಫ್ ಶೋಸ್ ದಟ್ ವಿ ವೇರ್ ಅಟ್ ದ ರೈಟ್ ಪಾತ್. ನಾವ್ ಏನು ತ್ಯಾಗ ಮಾಡಿದ್ವೋ ಅದು ಒಂದು ನೆಗೆಟಿವ್ ಆಗಿ ಇವರು ತೋರಿಸ್ತಾ ಇದ್ದಾರೆ ವಿನಃ ನಾವು ತಪ್ಪು ಮಾಡಿದ್ವಿ ಅಂತ ಹೇಳ್ತಾ ಇಲ್ಲ. ಇದನ್ನ ಜನರು ಗಮನಿಸ್ತಾರೆ. ಇದನ್ನ ಜನರು ಗಮನಿಸ್ಬಿಟ್ಟು ಹೇಳ್ತಿದ್ದಾರೆ. ಈ ತರ ಜನರು ಏನು ತ್ಯಾಗ ಅನ್ನೋದನ್ನ ಹೇಳ್ತಾ ಇದ್ದಾರೆ. ರಾಜಕೀಯ ತಪ್ಪುಗಳು ಹೇಳ್ಬೋದು, ಬಟ್ ಯಾವುದೇ ರೀತಿಯ ಒಂದು ಯಾವ್ದು ಒಂದು ಕರಪ್ಷನ್ ಮಾಡಿದ್ವಿ ಅಂತ ಹೇಳ್ತಾ ಇಲ್ಲ. ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡಿ 8 ತಿಂಗಳಾಗ್ತಾ ಬಂತು. ಇಲ್ಲಿ ತನಕ ಅಲ್ಲೂ ಒಂದು ಕರಪ್ಷನ್. ಕರಪ್ಷನ್ ನೀವು 40 ದಿವಸದಲ್ಲಿ ಎಂತ ಕರಪ್ಷನ್ ಅಂತ ಇಲ್ಲಿ ತೋರಿಸ್ತೀರಾ ಸರ್? 49 ದಿವಸದಲ್ಲಿ ಎಲ್ಲಿ ತೋರಿಸ್ತೀವಿ ಅನ್ನೋದು ನೀವು ಹೋಗಿ ಜನರಿಗೆ, ದಿಲ್ಲಿ ಜನರಿಗೆ ಕೇಳಿ. 49 ದಿವಸದಲ್ಲಿ ಕರಪ್ಷನ್ ಲೆವೆಲ್ ಕಡಿಮೆ ಆಗಿತ್ತು ಅಂತ ಇಂಟರ್ನ್ಯಾಷನಲ್ ಬ್ಯೂರೋಸ್ ಹೇಳಿದೆ, ನಾವು ಹೇಳ್ತಾ ಇರೋದಲ್ಲ. ಈವನ್ ಕಾಂಗ್ರೆಸ್ ಅವರು ಒಪ್ಕೊಂಡಿದ್ದಾರೆ ಇದನ್ನ. ಇವ್ರು ನೀವು ಒಪ್ಕೊಳ್ತಾ ಇದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಎವ್ರಿ ಸ್ಟಾಟಿಸ್ಟಿಕ್ಸ್ ಟೆಲ್ಸ್ ದಟ್ 49 ದಿವಸದಲ್ಲಿ ಕರಪ್ಷನ್ ಕಡಿಮೆ ಆಗಿತ್ತು. ನಂಬರ್ 1. ನಂಬರ್ 2, ನಾವು ಏನು ಒಂದು ಸಹಜತೆಯಿಂದ ಯಾವುದೊಂದು ಓಪನ್ನೆಸ್ ಇಂದ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಮ್ಯಾನಿಫೆಸ್ಟೋ ಪ್ರಕಾರ ನಾವು ನಡ್ಕೊಳ್ತೀವಿ, ಅದಕ್ಕೊಂದು ಬಾಧ್ಯತೆ ತೋರಿಸ್ತೀವಿ ಅನ್ನೋದೊಂದು ನಾವು ಏನು ತೋರಿಸ್ಕೊಟ್ಟಿದೀವೋ, ಇಟ್ ಈಸ್ ಗೋಯಿಂಗ್ ಟು ಹೋಲ್ಡ್ ಅವರ್ ಹ್ಯಾಂಡ್. ಅದು ನಮ್ಮನ್ನು ಕೈ ಹಿಡಿಯತ್ತೆ. ಡೆಲ್ಲಿ ಮತದಾರರು ಅಷ್ಟು ಬುದ್ಧಿಹೀನರಲ್ಲ. ಅವ್ರು ನಮ್ಮ ಕೈ ಹಿಡಿತಾರೆ, ಅವ್ರು ತೋರಿಸ್ಕೊಡ್ತಾರೆ, ಅವ್ರು ಇನ್ನೊಂದು ಮತ್ತೊಂದು ಅವಕಾಶ ಕೊಡ್ತಾರೆ. ನಾವು ದಿಲ್ಲಿನ ಸುವರ್ಣ ದಿಲ್ಲಿಯನ್ನು ಮಾಡಿ ತೋರಿಸ್ತೀವಿ ಅನ್ನೋ ನನ್ಗೆ ನಂಬಿಕೆ 100%. ಈ ಸರ್ತಿ ನಿಮಗೆ ಮೆಜಾರಿಟಿ ಸಿಗುತ್ತೆ. 100% ಬರುತ್ತೆ. 100% ವೀರಯ್ಯನವರು. ಸರ್, ಈಗ ಮೋದಿಯ ಮೇಲೆ ಜನ ಬಹಳ ಭರವಸೆ ಇಟ್ಕೊಂಡ್ರು, ಒಳ್ಳೆ ಆರಂಭ ಮಾಡಿದ್ರು, ಅಂತಾರಾಷ್ಟ್ರೀಯ ಸಂಬಂಧನ, ವಿದೇಶಿ ಸಂಬಂಧನ ವೃದ್ಧಿಸ್ಕೊಂಡ್ರು. ಜನತೆಗೆ ಒಂದು ಸುಭದ್ರ ಸರ್ಕಾರ ಬೇಕಿತ್ತು, ಆ ಸುಭದ್ರ ಸರ್ಕಾರ ಕೊಟ್ಟಿದ್ದಾರೆ. ಬೆಲೆ ಏರಿಕೆ ಇಂಡೆಕ್ಸ್ ನೋಡಿದ್ರೆ ನೀವು ಇವತ್ತು ಕೂಡ 2.25 ರೂಪಾಯಿ ಕಡಿಮೆ ಆಗಿರೋದು. ಅದಕ್ಕೂ ಕೇಂದ್ರ ಸರ್ಕಾರ ಇದೆ, ಸಂಬಂಧ ಇದೆ. ಯಾಕೆ ಗೊತ್ತೇ, ಕಾಂಗ್ರೆಸ್ನವರು ಇದ್ದಾಗ ಅದರ ಇಂಪೋರ್ಟ್ ಇತ್ತಲ್ಲ, ಅದರ ಪದ್ಧತಿ ಈಗ ಬದಲಾವಣೆ ಆಗಿದೆ. ಯಾವುದೇ ಒಬ್ಬ ಏಜೆಂಟ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ಯಾರಲ್ ತೈಲ ಬೆಲೆ ಕಡಿಮೆ ಆಯ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದ್ ಬಿಟ್ಟು ಹೇಳಿ, ಮುಂದೆ ಹೇಳಿ. ಒಬ್ರಿಗೊಬ್ರು ಇದ್ ಮಾಡ್ಕೊಳ್ಳೋದು ಬೇಡಿ. ಜನ ಗಮನಿಸ್ತಿದ್ದಾರೆ, ಏನ್ ಹಿಂದಿನ ಸರ್ಕಾರದಲ್ಲಿ ಇಷ್ಟು ಸಾರಿ ಕಡಿಮೆ ಆಗಿರ್ಲಿಲ್ಲ, ವಾರಕ್ಕೊಂದ್ಸಾರಿ ಕಡಿಮೆ ಆಗ್ತಿದೆ. ಸಮಥಿಂಗ್ ಚೇಂಜ್ ಇಸ್ ದೇರ್ ವಿತ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಮೋದಿ ಅನ್ನುವಂಥದ್ದು. ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ಅಡ್ವಾಂಟೇಜ್. ಸೊ ಅದು ಒಂದಿದೆ. ಆಮೇಲೆ ಇವತ್ತು ಅಮೆರಿಕ ಆಗಲಿ, ಅವರ ವಿಸಿಟ್ ಆಸ್ಟ್ರೇಲಿಯಾಗಾಗಲಿ, ಅಲ್ಲಿಯ ಪ್ರಧಾನಿ ಇಲ್ಲಿ ಬಂದು ಇದಾಗೋದಾಗ್ಲಿ, ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಇವರು ಪ್ರಪಂಚಕ್ಕೆ ನಾಯಕತ್ವ ಕೊಡುವಂತ ಶಕ್ತಿ ಮೋದಿಗಿದೆ. ಮೋದಿ ಆರಂಭ ಚೆನ್ನಾಗಿದೆ. ಮುಂದಿನ ದಿವಸಗಳಲ್ಲಿ ಇಡೀ ರಾಷ್ಟ್ರ ಒಂದು ಪ್ರಗತಿಯತ್ತ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಆದ್ರಿಂದ ಈ ಚುನಾವಣೆ ನಮಗೆ ಆಮ್ ಆದ್ಮಿ, ನೀವು ವಾರ ಅಂತಿರೋದು ವಾರ ಅಲ್ವೇ ಅಲ್ಲ, ನಮ್ಗಿದು ಕೇಕ್ ವಾಕು, ನಾವು ಗೆಲ್ತೇವೆ, ಸರ್ಕಾರ ರಚಿಸ್ತೇವೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೇರಿಸ್ಕೊಳ್ಳೋದು ಮುಸ್ಲಿಂ ವರವಾಗಿ ಮಾತಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಇವರೇ ಸ್ವಂತ ಬಿಜೆಪಿ ಅವರು ಎಷ್ಟು ಮಾತಾಡ್ತಾರೆ. ಅರವಿಂದ್, ಈಗ ಒಂದೇ ನನಗೆ ಗೊತ್ತಾಗ್ತಿಲ್ಲ ಅರವಿಂದ್, ಒಂದೇ ಗೊತ್ತಾಗ್ತಿಲ್ಲ. ಇಲ್ಲಿ ನೀವು ನಿಮ್ಮ ಪಕ್ಷ ಬಿಟ್ಟೋದವ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಅವ್ರು ಕರ್ಕೊಂಡ್ರು, ಅಯ್ಯೋ ಕರ್ಕೋತಾರಪ್ಪ ಅವರು. ಇಟ್ಸ್ ಆಲ್ ಇನ್ ದಿ ಗೇಮ್ ಸರ್. ಎಂತೆಂತ ದೊಡ್ಡ ದೊಡ್ಡ ನಾಯಕರು ನಮ್ಮ ರಾಜ್ಯದ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, we don't accept this game, we take this as a national service, we are very serious, we don't. ನಾನು ಹೇಳಿದ್ದೇನೆಂದ್ರೆ, ಆಯ್ತು ನೀವು ಬಿಜೆಪಿ ಅವ್ರನ್ನ ಬಿಟ್ಬಿಡಿ, ಅವ್ರಿಗೆ ಹೆದರಿಕೆ ಇತ್ತು. ಬಿಜೆಪಿ ಅವರು ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲ ಅವ್ರಿಗೆ ಹೆದರಿಕೆ, ಅಲ್ಲ ಅವ್ರಿಗೆ ಬಿಟ್ಬಿಡಿ, ಅವ್ರಿಗೆ ಹೆದರಿಕೆ ಇತ್ತು ತಗೊಂಡ್ರು. ಬಟ್ ಬಿಟ್ಟೋದ್ರಲ್ವಾ, ಆ ಬಿಟ್ಟೋದವ್ರಿಗೊಂದು ಕಾರಣ ಬೇಕಲ್ವಾ? ಯಾಕೆ ನೀವು ಆಮ್ ಆದ್ಮಿ ಬಿಟ್ರಿ? ಬಿಜೆಪಿ ಅವ್ರಿಗೆ ಯಾವ ಹೆದರಿಕೆನೂ ಇರಲಿಲ್ಲ. ಅವರು ಮೋದಿ ಆಡಳಿತ ನಂಬಿ ಈ ರಾಷ್ಟ್ರ ಅವ್ರು ಹೇಳಿದ್ದು ಇಷ್ಟೇ ಅಪ್ಪ. ನಿನ್ನೆ ನಾನು ನೋಡಿದ್ದು ಮೀಡಿಯಾದಲ್ಲಿ, ನಂಬಿಕೆ ವಿಶ್ವಾಸ ಅನ್ನೋದು ಬದಲಾಗಿ ಸರ್ ನೀವು ಯಾರಿಗೆ ಬೈದಿರ್ತೀರಾ ಅವ್ರನ್ನೇ ಕರ್ಕೊಳ್ತೀರಲ್ವಾ ಸರ್? ನೋಡಿ ಸರ್, ಈಗ ಒಂದೇನಂದ್ರೆ, ಹೌದು ನಮಗೇನೋ ಗಂಭೀರವಾದ ಒಂದು ಮಾರ್ಗ ಮಾಡಿ ಮಾತಿದೆ ನಿಮ್ದು. ನಮ್ಮಲ್ಲಿ ಪ್ರತ್ಯಕ್ಷ ಕಂಡಾಗ ಅವ್ರು ಅಪೋಸ್ ಮಾಡ್ತಾರೆ. ನಾವೇನ್ ಹೇಳ್ತಾ ಇದೀವಿ, ನೀವ್ ಯಾರಿಗೆ ಬೈದಿದ್ದೀರೋ ಅವ್ರನ್ನೇ
ಕರ್ಕೊಳ್ಬೇಕು. ಏನಿದೆ ಅವಾಗ ಯಾಕೆ ಅಪವಾದ ಬೇಡ? ಅಂದ್ರೆ ಅಲ್ಲ, ನೈತಿಕತೆಗೆ ಕಿರಣ್ ಬೇಡಿ ಬೆಲೆ ಮೇಲೆ ಇಲ್ವಾ? ನಾನ್ ಹೇಳ್ತಾ ಇರೋದು- BJP ಅವರು ಅಲ್ಲಲ್ಲ, ಕಿರಣ್ ಬೇಡಿ ಮೇಲೆ ನೈತಿಕತೆಗೆ ಏನಿದೆ ಏನು ಅಪವಾದ ಬೆಲೆ ಇಲ್ಲ ನಿಮ್ದು? ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ. ಇದು ಎಲ್ಲ ಅಲ್ಲಲ್ಲ, 5 ಕೋಟಿ ಜನ ಕಿರಣ್ ಬೇಡಿ ವಿರುದ್ಧ- ಕರ್ನಾಟಕದವರು ಕೇಳಿ ಇದನ್ನ. ಈಗ ಹಂಗಲ್ಲ. ಕಿರಣ್ ಬೇಡಿ ಮಾತಾಡಿ ವಿರುದ್ಧ- ಅಲ್ಲಲ್ಲ, ನಿಮ್ಮ ವಾದ ನಿಮ್ಮ ತಪ್ಪು. ಅಪಾದನೆ ಏನು? ಸರ್ ಯಾಕೆ ತಪ್ಪು? ನಾನ್ ಹೇಳ್ತೀನಿ, ನೀವು ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲ, ಯಾಕೆ ತಪ್ಪು ಹೇಳಿ, ಅನ್ನೋದಕ್ಕೆ. ಹೇಳಿ ಸರ್. ನೋಡಿ, ಕಿರಣ್ ಬೇಡಿ ವಿರುದ್ಧ ನಿಮ್ಮ ಅಪಾದನೆ ಏನು ಸ್ವಾಮಿ? ನಾನ್ ಕೇಳ್ತಾ ಇರೋ ಪ್ರಶ್ನೆ ಅಲ್ಲಲ್ಲ, ಅಲ್ಲ, ಅಲ್ಲ, ನಾನ್ ಕರ್ಕೊಂಡು ಕೇಳ್ತಾ ಇದ್ದೀನಿ ಪ್ರಶ್ನೆ. ಅಂತಿದ್ದೀರಲ್ಲ? ನನಗೊಂದು ಕರ್ಕೊಂಡು ಉತ್ತರ ಕೊಡಿ ಸರ್. ಹೋಗಿದ್ದೀರಲ್ಲ? ನೈತಿಕತೆ ಪ್ರಶ್ನೆ ಬೇಡ, ನನಗೊಂದು ಉತ್ತರ ಕೊಡಿ. ಇದೇ ಶಾಜಿಯಾ ಇಲ್ಮಿ ನಂಬರ್ 2 ಪೊಸಿಷನ್ ಅಲ್ಲಿ ಇದ್ರು ನಿಮ್ಮಲ್ಲಿ, ಎಕ್ಸಾಕ್ಟ್ಲಿ. ಆಯ್ತಾ? ಇದೇ ಕಿರಣ್ ಬೇಡಿ ಅವರು IPS ಆಫೀಸರ್, ರಿಟೈರ್ಡ್ ಆಫೀಸರ್, ಅರುಣಾ ಹಜಾರೆ ಅವರ ಬಲಭಾಗದಲ್ಲಿ ನಿಂತ್ಕೊಂಡು ಬಾವುಟ ಬೀಸ್ತಾ ಇದ್ರು. ಹೌದಾ? ಇವ್ರನ್ನ ಪ್ರಮುಖವಾಗಿ ಕೇಜ್ರಿವಾಲ್ ಅವರು ಕೂಡ ಕಳೆದ ಚುನಾವಣೆಯಲ್ಲಿ ಉಪಯೋಗಿಸಿಕೊಂಡಿದ್ರು. ಈ ಬಾರಿ ಸರ್, ತಪ್ಪು. ಆ ವಿಷಯ ನಾನು ನಾನು ಮಾತಾಡೋ ತನಕ ಬಿಡಿ. ಈ ಬಾರಿ ಇವರಿಬ್ರು ಬಿಟ್ರು, ಬಿಜೆಪಿ ಅವ್ರು ಕರ್ಕೊಂಡಿದ್ದಾರೆ, ಬಿಜೆಪಿ ಅವ್ರನ್ನ ಪಕ್ಕಕ್ಕೆ ಇಟ್ಬಿಡಿ, ಅವ್ರು ಎಲ್ಲಿ ಹೋದ್ರು ಅಂತಕ್ಕಂಥ. ಬಿಟ್ಟಿದ್ಯಾಕೆ ಅದನ್ನ ನೀವು ಉತ್ತರನೇ ಕೊಡ್ತಿಲ್ಲ. ಸರ್ ಬಿಟ್ಟಿದ್ ಹೇಳಿ ಸರ್, ನಾವು ಬೇರೆಯವ್ರನ್ನ ಕರ್ಕೊಂಡಿದೀವಿ, ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವ್ ಯಾರಿಗೆ ಬೈದಿದೀವೋ, ಯಾರಿಗೆ ಅವರು ನೈತಿಕ ಈಗ ನೋಡಿ ಅಂತ ಬೈದಿದೀವೋ ಅವ್ರ ಜೊತೆ ಅಲ್ಲ, ಕಾಂಪ್ರಮೈಸ್ ನಾವು ಮಾಡಕ್ ಹೋಗಿಲ್ಲ. ಚಾನ್ಸ್ ಕೊಡ್ತೀನಿ. ನೋಡಿ ಕಾಂಗ್ರೆಸ್ ಅವರು ಪಾಲಿಟಿಕ್ಸ್ ಅಂದ್ರೆ ನೈತಿಕತೆನೇ ಇಲ್ವಾ? ಅಲ್ಲ, ಕಾಂಗ್ರೆಸ್ ನಲ್ಲೂ ಕೂಡ ಪ್ರಮುಖ ಜನ ಇದನ್ನ ಅಬ್ಸರ್ವ್ ಮಾಡ್ಬೇಕು. ಕೇಳಿಲಿ, ಕಾಂಗ್ರೆಸ್ ನಲ್ಲೂ ಕೂಡ ಪ್ರಮುಖ ದಲಿತ ನಾಯಕ ಅರವಿಂದರ್ ಸಿಂಗ್ ಲವ್ಲಿ ಸೇರಿದಂತೆ 49 ಜನ ದಲಿತ ಮುಖಂಡರು ಬಿಜೆಪಿಗೆ ಸೇರಿದ್ರು. ಅವ್ರೇನು ಮಾತಾಡಿಲ್ಲ ಸರ್. ಕಾಂಗ್ರೆಸ್ ಅವರು ಎಲ್ಲ ಕಳ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಟೆನ್ಷನ್ ಇಲ್ಲ, ಯಾಕಂದ್ರೆ ಅವ್ರು ಫುಲ್ ಕಳ್ಕೊಂಡಿದ್ದಾರೆ ಆಲ್ರೆಡಿ. ಒಂದು ನಿಮಿಷ ಇವಾಗ ನೀವು ಮಾತ್ರ ಸರ್, ಹೌದು, ಯಾಕೆ ಅವ್ರಿಗೆ ಟೆನ್ಷನ್ ನೀವೇನು ಉಳಿಸ್ಕೊಂಡಿದ್ದೀರ, ನಾವೆಲ್ಲ ಕೇಳ್ಕೊಂಡಿದ್ದೇವೆ, ನೀವೇನು ಉಳಿಸ್ಕೊಂಡಿದ್ದೀರ? ಸರ್, ಇವತ್ತು ಏನ್ ಮಾತಾಡ್ತೀರಾ? ಟೆನ್ಷನ್ ಇರೋದು ಇಬ್ಬರಿಗೆ ಸರ್, ಆಮ್ ಆದ್ಮಿ ಪಾರ್ಟಿಗೆ, ಬಿಜೆಪಿಗೆ. ಹೌದು, ನೋಡಿ. ಯಾರು ಜರ್ನಲಿಸ್ಟ್ ಇಷ್ಟು ಇವ್ರಿಗೆ ಬರುತ್ತೆ, ಇಷ್ಟು ಇವ್ರಿಗೆ ಬರುತ್ತೆ, ಅವ್ರಿಗೆ ಟೆನ್ಷನ್ ಆಗುತ್ತೆ. ಕಾಂಗ್ರೆಸ್ ಅವ್ರಿಗೆ ಟೆನ್ಷನ್ ಆಗಲ್ಲ ಇರ್ಲಿ, ಸ್ವಾಮಿ. ನೀವು ಮಾತಾಡಿ ಸರ್, ಈ- ನಿಮ್ಗೆ ಅವಕಾಶ. ಈ ದಯವಿಟ್ಟು ಅಲ್ಲ, ಅವ್ರಿಗೆ ಅವಕಾಶ ನೋಡ್ಕೊಳ್ಬೇಕು. ದಯವಿಟ್ಟು please. ಅವರು ಮಾತಾಡಿ ಮಾತಾಡಿ, ಮಾತಾಡಿ. ಅವಶ್ಯವಾಗಿ. ಈಗ ಸಂದರ್ಭ ಅಷ್ಟೇ ಅಲ್ಲಲ್ಲ, ಚೆನ್ನಾಗಿದ್ದಕ್ಕೆ ಹಂಗೆ. ಮಾತಾಡ್ಲಿ. ನಾವೊಂದು 5 ನಿಮಿಷ ಮಾತಾಡಿದ್ರೆ ಅವ್ರಿಗೆ ಆಮೇಲೆ ಏನ್ ಜಾಸ್ತಿ ಬೇಕಾದ್ರೆ ಹೇಳಿ. ತಗೊಂಡ್ಬಿಟ್ರೆ ಹೇಗೆ? ದಯವಿಟ್ಟು ಒಂದೆರಡು ಮಾತನ್ನು ತಾವು ಗಮನಿಸಬೇಕು. ಬಹುಶಃ ವೀರಯ್ಯನವರು ಹೇಳಿದರು, ನನ್ನ ಆತ್ಮೀಯ ಹಿರಿಯ ಗೌರವಾನ್ವಿತ ನಾನು ನಾಯಕರು, ಅವರ ಹತ್ರ ನಾನು ಒಂದು ಮಾತನ್ನು ಹೇಳ್ತೇನೆ. ಈಗ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ಮೋದಿ ಬಂದ ಮೇಲೆ ಅಂತ ಹೇಳಿದ ಮೇಲೆ ತಾವು ಹೇಳಿದ್ರ, ಮೋದಿ ಬಂದ ಮೇಲೆ ಎಲ್ಲ ಒಂದು ನಮೂನೆ ಫಾರಿನ್ ಟೂರ್ ಮಾಡಿದ್ರು, ಮಾತ್ರ ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಹೇಳ್ತೀರಾ. ಸಂಬಂಧ ಖಂಡಿತ ನಾನು ಹೇಳ್ತೇನೆ, ಮೋದಿ ಅವರು ಏನ್ ಮಾಡಿದ್ರು, ನಮ್ಮ ಭಾರತ ದೇಶ ಒಂದು ಆಶಾವಾದಿಗಳು, ನಮ್ಮ ಮತದಾರರು ಯಾರು ಯಾವುದನ್ನು ಹೇಳ್ತಾರೆ ಅದನ್ನು ನಂಬುವಂತಹ ಒಂದು ವ್ಯವಸ್ಥೆ ಉಳ್ಳಂತ ಒಂದು ಅಡಿಯಲ್ಲಿ ಬದುಕುವಂತಹ ಜನ. ನೋಡಿ, ಮೊನ್ನೆ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಅಂತ ಹೇಳುವ ಪಾರ್ಟಿ ಮೊದಲು ಇರಲಿಲ್ಲ, ಏನಿರಲಿಲ್ಲ, ಹೊಸದಾಗಿ ಬಂದರೂ ಜನ ಒಂದು ಆಶಾಕಿರಣವಾಗಿ ಅದನ್ನು ಬೆಂಬಲಿಸಿದರು. ಈಗ ಮೋದಿಯವರು ಪ್ರಚಾರದಲ್ಲಿ ಬಹುಶಃ ಸರ್ಕಾರಗಳು, ನಮ್ಮ UPA ಸರ್ಕಾರಗಳು ಮಾಡಿದಂತಹ ಅನೇಕ ಕಾರ್ಯಕ್ರಮಗಳಿದ್ದವು. ಅದೇನು ಜನರಿಗೆ ನಿಜವಾಗ್ಲೂ ಅದು ಇಡೀ ವಿಶ್ವದಲ್ಲಿ ಒಂದು ಮೆಚ್ಚುವಂತಹ ಕಾರ್ಯಕ್ರಮಗಳು. ಯಾವ ರೀತಿಯಲ್ಲಿ ಜನರಿಗೆ ಇವತ್ತು 180 ದಿವಸ ಕೆಲಸ ಕೊಡುವಂತಹ ಒಂದು ವ್ಯವಸ್ಥೆ, ಮತ್ತು ಫುಡ್ ಬಿಲ್ ತಂದದಂತಹ ಒಂದು ವ್ಯವಸ್ಥೆ, RTA ಇಂತಹ ವ್ಯವಸ್ಥೆಗಳನ್ನೆಲ್ಲ ತಂದದನ್ನು ಜನತೆ ಬಹುಶಃ ಮರೆತು ಬಿಟ್ರು. ಯಾಕೆಂತ ಹೇಳಿದ್ರೆ, ಇವನು ಸ್ವಲ್ಪ ಮಾತನಾಡ್ತಾ ಇದ್ದಾನೆ, ಇಲ್ಲಿ ಮಾತನಾಡುವಂತಹದ್ದು ಇದನ್ನು ಕಾರ್ಯ ಮಾಡಬೇಕು ಅಂತಿರಲ್ಲ. ಆದರೆ ಮೋದಿ ಒಂದರಲ್ಲಿ ಮಾತ್ರ ಸ್ವಲ್ಪ ಸಕ್ಸಸ್ ಆದ್ರೆ ಏನು ಅಂತ ಹೇಳಿದ್ರೆ, ಅವರ ಅದೃಷ್ಟ ಸ್ವಲ್ಪ ಸರಿಯಾಗಿದೆ. ಏನಾಗಿದೆ ಅಂತ ಹೇಳಿದ್ರೆ, ಅವರ ಅಧಿಕಾರಕ್ಕೆ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ಇಂಟರ್ನ್ಯಾಷನಲ್ ನಮಗೆ ಜನಕ್ಕೆ ಬೇಕಾದಂತೆ. ಈಗ ನೀವು ಜನರ ಹತ್ರ ಹೋಗಿ ಕೇಳಿ ಅಂತೆ, ಯಾರ ಹತ್ರ ಹೋಗಿ ಕೇಳಿ, ಮೋದಿ ಬಂದ ಮೇಲೆ ಪೆಟ್ರೋಲ್ ಎಲ್ಲ ಕಮ್ಮಿ ಆಯ್ತು ಅಂತ. ಇದೇ ನಾನು ಹೇಳೋದು ಕೇಳಿ, ಇದೇ 5 ವರ್ಷಗಳ ಹಿಂದೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು? 5 ವರ್ಷಗಳ ಹಿಂದೆ ಅದಕ್ಕೆ ಸರಿಸಮಾನವಾಗಿ ಏನು ಇಳಿದಿಲ್ಲ. ಆದ್ರೆ 5 ವರ್ಷಗಳ ಹಿಂದೆ ಅದೇ ಕ್ರೂಡ್ ಬೆಲೆ ತುಂಬಾ ಜಾಸ್ತಿ ಇತ್ತು. ಆದ್ರೆ ಇವತ್ತು $40 ಕಮ್ಮಿ ಬರುವಾಗ ಇವ್ರು ಏನ್ ಮಾಡಿದ್ದಾರೆ, ಬಿಜೆಪಿ ಅವರು ಅಂತ ಹೇಳಿದ್ರೆ, ಪಾಪ ಜನರಿಗೆ ಗೊತ್ತಾಗುದಿಲ್ಲ ಏನು ಅದರಲ್ಲಿ ಲಾಭಾಂಶ ಸಿಗ್ತದೆ. ಅದನ್ನು ಇವರು ಎಕ್ಸೈಸ್ ಡ್ಯೂಟಿಯನ್ನು ಜಾಸ್ತಿ ಮಾಡಿ ಜನಗಳ ಮೇಲೆ ಹೊರೆ ತಂದಿದ್ದಾರೆ. ಇವತ್ತು ಆ ಲೆವೆಲ್ಗೆ ತರುವಂತ ಒಂದು ವ್ಯವಸ್ಥೆಯನ್ನು ಖಂಡಿತ ನರೇಂದ್ರ ಮೋದಿ ಮಾಡಿದ್ದಾರೆ. ಅದು ಗೊತ್ತಾಗುದಿಲ್ಲ, ಅದನ್ನೇ ಮೋಸ ಮಾಡ್ತಾ ಇದ್ದಾರೆ. ಬೇಕಾಗಿರ್ತದೆ. ಆದ್ರೆ 5 ವರ್ಷ ಹಿಂದೆ ಕಾಂಗ್ರೆಸ್ UPA ಸರ್ಕಾರ ಇರುವಾಗ ಇದಕ್ಕಿಂತಲೂ ಜಾಸ್ತಿ ನಮ್ಮ ತೈಲ ಬೆಳೆ ಇರುವಾಗ, ಅವಾಗಲೂ ಅದಕ್ಕೂ ಕಾಂಗ್ರೆಸ್ ಸಂಬಂಧ ಇಲ್ಲ. ಈಗಲೂ ಜನ ಏನ್ ಮಾಡಿದ್ದಾರೆ ಗೊತ್ತಾ? ಅಲ್ಲ, ಇವ್ರು ಮಾಡಿದ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಕ್ಸೈಸ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ರು. ಇವರು ಜನಗಳನ್ನು ಗೊತ್ತಾಗದ ರೀತಿಯಲ್ಲಿ ಸುಲಿತಾ ಇದ್ದಾರೆ. ಆಮೇಲೆ ಡೆಲ್ಲಿ ಪಾಲಿಟಿಕ್ಸ್ ಬರ್ತೇನೆ. ಮ್ಯಾನಿಫೆಸ್ಟೋದಲ್ಲಿ ಇವತ್ತು ಒಂದು ಕೊಡುವಂತಹ ಒಂದು ಕೆಲಸ ನೋಡಿ, 165 ವಿಷಯಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ನೀಡಿತು. ಅದಕ್ಕಿಂತ ಹಿಂದಿನ ಬಂದ ಸರ್ಕಾರ. ಆದ್ರೆ
ನಾವು ಸಿದ್ದರಾಮಯ್ಯನವರ ಸರ್ಕಾರ ಇಲ್ಲಿ ಇದು ಬಾಬಾ ಅವರೇ, ನೀವು 109 ಡೆಲ್ಲಿನಲ್ಲಿ ಪಕ್ಷದ 109 ನೀವು ಔಟ್ ಆಫ್ ಕಾಂಟೆಕ್ಸ್ಟ್ ಓಕೆ, ಓಕೆ, ಅಲ್ಲ, ನಾವು ಬೇಡ. ನಾನು ಕೊನೆಯ ಪ್ರಶ್ನೆ ಒಂದೇ ಡೆಲ್ಲಿ ವಿಷಯ ಒಂದು ಮಾತು ಹೇಳ್ತೇನೆ. ಅಲ್ಲ, ಡೆಲ್ಲಿನಲ್ಲಿ ಬಿಜೆಪಿ ಅವರ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಜನ ಆಶಾವಾದಿಯಾಗಿರ್ತಾರೆ. ಬಹುಶಃ ಮೋದಿ ಅವರು ಫಾರಿನ್ಗೆ ಹೋದ್ರು, ಅವರ ಒಂದು- ಬೇಡ ಅಲ್ಲ, ಅಲ್ಲ, ನಾನು ಹೇಳ್ತೀನಿ ಕೇಳಿ. ಅದೇ ಜನ ಅದಲ್ಲ, ಹೇಳಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗಿನ ಈ ತೈಲ ಬೆಲೆ ಕಮ್ಮಿಯಿಂದ ತರಕಾರಿ ಬೆಳೆಗಳಾಗ್ಲಿ ಅಥವಾ ಇತರ ಬೆಲೆಗೆ ಸ್ಥಿರವಾಗಿದೆ. ದೆಹಲಿ ರಿಸಲ್ಟ್ ಏನಾಗುತ್ತೆ ಕಾಂಗ್ರೆಸ್ ದೆಹಲಿ ನವ್ರ result position ನಾನು ಹೇಳೋದು ಹೇಗೆ ಕೇಳಿ. ಸ್ವಾಮಿ? ಈಗ ಡೆಲ್ಲಿ ದೆಹಲಿಗೆ ಅಲ್ಲಿ ಪ್ರತಿಪಕ್ಷ ಒಂದು ಒಂದು ನಾನು ಹೇಳಿದ ಬಿಜೆಪಿ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗ್ತಾ ಇದೆ ಅಂತ ಹೇಳುವ ಮಾತನ್ನು ಖಂಡಿತ ಹೇಳ್ತೇನೆ. Thank you, sir. Thank you. ನಾವು ಅಧಿಕಾರಕ್ಕೆ ಬರುವಂತ ಒಂದು ಇದರಲ್ಲಿ ಎಡವಬಹುದು. ಅದು ಯಾಕೆ ಅಂತ ಹೇಳಿದ್ರೆ ಈಗಿನ ತೈಲ ಬೆಲೆ ಬಹುಶಃ ಆ ಒಂದು ಹಿಂದಿದ್ದಂತ ಜನಧನ್ ಅಂತಲೇ ಕರೆತಂದ್ರು ಮೋದಿ ಅವರು. ಈ ಜನಧನ್ ಏನಿದೆ ಹಿಂದಿದ್ದಂತ ಕಾರ್ಯಕ್ರಮ, ಅದೇ ತರ ಸ್ವಚ್ಛತಾ ಆಂದೋಲನ, ಸ್ವಚ್ಛತಾ ಆಂದೋಲನ ಎಲ್ಲ ಇದ್ದದ್ದು. ಯಾಕೆ ಮಾಡ್ಲಿಲ್ಲ ಅದನ್ನು ಸ್ವಾಮಿ? ಬರೀ ಪ್ರಚಾರ ಮಾಡುವಂತ ಕೆಲಸವನ್ನು ಮೋದಿ ಅವರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಬಾಬಾ ಅವರೇ, ದಯವಿಟ್ಟು ವೀರೇಂದ್ರ ಅವರೇ, ಥ್ಯಾಂಕ್ ಯು ಅರವಿಂದ್. ಇದು ತಮಗೂ ಕೂಡ ಮೋದಿ ಅವರು ಧನ್ಯವಾದ. ಬಂದು ಏನು ಮಾಡೇನೂ So, ಇಲ್ಲ. ಒಂದು ಸ್ಪಷ್ಟ ಆಯ್ತು ಸರ್, ಟೈಮ್ ಅಪ್. ಒಂದೇ ಒಂದು ವಿಚಾರ, ನಾವೆಷ್ಟೇ ಮಾತಾಡ್ಬೋದು, ಏನೇ ಹೇಳ್ಬೋದು, ಅಂಕಿಅಂಶಗಳನ್ನು ಕೊಡ್ಬೋದು, ನಾಯಕರುಗಳು ನಮ್ಮ ಪಕ್ಷ ಹಾಗೆ ಮಾಡ್ತು, ನಮ್ಮ ಪಕ್ಷ ಹೀಗೆ ಮಾಡ್ತು, ನಾವು ಅಲ್ಲೇ ಇಡ್ಬೋದು, ಇವ್ರು ಇಲ್ಲೇ ಇಡ್ಬೋದು. ಆದರೆ ಜನಗಳು ಯಾವತ್ತೂ ಕೂಡ ಇಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಫೈನ್ ಆಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಸ್ಥಿರ ಸರ್ಕಾರ. ಆ ಸ್ಥಿರ ಸರ್ಕಾರ ಬೇಕು ಅಂತಂದರೆ ಯಾವ ಪಕ್ಷಕ್ಕೆ ನಾವು ಓಟು ಕೊಡಬೇಕು, ಸೆಂಟ್ರಲ್ನಲ್ಲಿ ಯಾರಿದ್ದಾರೆ, ನಮ್ಮ ಇಲ್ಲಿ ಯಾರು ಬಂದರೆ ಅನುಕೂಲ ಆಗುತ್ತೆ, ಇವೆಲ್ಲವನ್ನು ನೋಡ್ತಾರೆ. ಆದರೆ ಒಂದು ಮಾತ್ರ, ಪದೇ ಪದೇ ಚುನಾವಣೆಗಳು ಈ ಥರ ಘೋಷಣೆ ಆಗ್ತಾ ಇದೆ. ಈಗ ಡೆಲ್ಲಿನಲ್ಲಾಯಿತು, ಜಮ್ಮು ಕಾಶ್ಮೀರದಲ್ಲಾಗುತ್ತೆ ಅಂದಾಗ ಅದರ ಹೊರೆಯನ್ನು ಹೊರಬೇಕಾದವ್ರು ನಾವು. ನಮ್ಮ ತೆರಿಗೆಯ ದುಡ್ಡಿನಿಂದ ಮತ್ತೆ ಪದೇ ಪದೇ ಚುನಾವಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಾಜಕೀಯ ಪಕ್ಷಗಳ ಹಿತಾಸಕ್ತಿಗೆ, ಸ್ವಾರ್ಥಕ್ಕೆ ನಮ್ಮ ಹಣವನ್ನು ಪೋಲ್ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈ ಪ್ರಶ್ನೆಯನ್ನು ಪ್ರಶ್ನೆಯಾಗೇ ಇಡ್ತಾ ಚುನಾವಣೆಯಲ್ಲಿ ಯಾರೇ ಗೆಲ್ಲಿ, ಯಾರೇ ಅಧಿಕಾರಕ್ಕೆ ಬರಲಿ, ಸ್ಥಿರ ಸರ್ಕಾರ ಬರಲಿ ಅಂತ ಹಾರೈಸ್ತಾ ಇವತ್ತಿನ ಬಿಗ್ ಡಿಬೇಟನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.